ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಡಿಜಿಟಲ್ ಶಿಕ್ಷಣ ಯಾವ ರೀತಿಯಾಗಿ ಮಕ್ಕಳಿಗೆ ಸಮಸ್ಯೆ ಮಾತ್ರ ಅಲ್ಲ ತಂದೆ ತಾಯಿಯಂದರಿಗೂ ಕೂಡ ಇದು ಈಗ ಶಾಪವಾಗಿ ಪರಿಣಮಿಸಿದೆ ಟಿವಿಗಾಗಿ ತಾಳಿಯನ್ನೇ ಅಡವಿಟ್ಟಿದ್ದಾರೆ ತಾಯಿ ಒಂದ್ ಕಡೆಯಾದ್ರೆ ಮೊಬೈಲ್ ಬೇಕು ಅಂತ ಹೇಳಿ ಕೂಲಿಗೆ ಹೊರಟಿದ್ದಾರೆ ಕಲಿಬೇಕಾದಂತಹ ಮಕ್ಕಳು ಆನ್ಲೈನ್ ಶಿಕ್ಷಣ ಬಡವರ ಜೀವನ ಪಾಠ ಡಿಜಿಟಲ್ ಬಿಪಿಎಲ್ ಕಾರ್ಡ್ ಡಿಜಿಟಲ್ ಬಿಪಿಎಲ್ ಕಾರ್ಡ್ ಯಾವ ರೀತಿಯಾಗಿ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಈಗ ಶಾಪ ಆಗ್ತಾ ಇದೆ ಮಕ್ಕಳು ಯಾವ ರೀತಿಯಾಗಿ ಕೂಲಿಗೆ ಹೋಗಬೇಕಾಗಿದೆ ತಂದೆ ತಾಯಂದಿರು ಯಾವ ರೀತಿಯಾಗಿ ಈಗ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ತಮ್ಮ ಜೀವನವನ್ನು ಇದಕ್ಕೋಸ್ಕರ ಮುಡಿಪಾಗಿಡಬೇಕಾಗತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಕಮಲ್ ಪಂತ್ ಆಯ್ಕೆಯಾಗಿದ್ದಾರೆ ನೇಮಕವಾಗಿದ್ದಾರೆ ಕಮಿಷನರ್ ಆಗಿದ್ರು ಭಾಸ್ಕರ್ ರಾವ್ ಅವರ ಎತ್ತಂಗಡಿಯಾಗಿದೆ ಕಮಲ್ ಪಂತ್ ನೇಮಕಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಕಮಿಷನರ್ ಆಗಿ ನೇಮಕ ಆಗ್ತಾರೆ ಭಾಸ್ಕರ್ ರಾವ್ 1 ವರ್ಷಗಳ ಕಾಲ ಕಮಿಷನರ್ ಆಗಿದ್ದರು ಭಾಸ್ಕರ್ ರಾವ್ ಎಡಿಜಿಪಿ ಆಂತರಿಕ ಭದ್ರತೆಗೆ ಈಗ ಭಾಸ್ಕರ್ ರಾವ್ ಅವರನ್ನ ವರ್ಗಾವಣೆ ಮಾಡಲಾಗಿದ್ದು ಕಮಲ್ ಪಂತ್ ಇದ್ದಂತಹ ಜಾಗಕ್ಕೆ ದಯಾನಂದ್ ಅವರನ್ನ ನೇಮಕ ಮಾಡಲಾಗಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಈಗ ಕಮಲ್ ಪಂತ್ ಅವರನ್ನ ನೇಮಕಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ 1 ವರ್ಷಗಳ ಕಾಲ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸಿದ ಭಾಸ್ಕರ್ ರಾವ್ ಅವರನ್ನ ಈಗ ವರ್ಗಾವಣೆ ಮಾಡಲಾಗಿದ್ದು ಎಡಿಜಿಪಿ ಆಂತರಿಕ ಭದ್ರತೆಗೆ ಭಾಸ್ಕರ್ ರಾವ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಕಮಲ್ ಪಂತ್ ಅವರು ಇದ್ದಂತಹ ಜಾಗಕ್ಕೆ ದಯಾನಂದ್ ಅವರನ್ನ ನೇಮಕ ಮಾಡಲಾಗಿದೆ ಈಗ ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರನ್ನ ನೇಮಕಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಲಾಗಿದೆ ಆಗಸ್ಟ್ನಲ್ಲಿ ಅವರ 1 ವರ್ಷಗಳ ಕಾಲ ಅವರಿಗೆ ಅವಕಾಶ ಇರುತ್ತೆ ಕಮಿಷನರ್ಗೆ ಆ ಒಂದು ವರ್ಷ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ನೂತನ ಪೊಲೀಸ್ ಕಮಿಷನರ್ನ ನೇಮಕಗೊಳಿಸಿದೆ ಸರ್ಕಾರ ಕಮಲ್ ಪಂತ್ ಅವರನ್ನ ನೇಮಕಗೊಳಿಸಿ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ ನೂತನ ಪೊಲೀಸ್ ಕಮಿಷನರ್ ಆಗಿ ಕಮಲ್ ಪಂತ್ ಅವರನ್ನ ನೇಮಕಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಭಾಸ್ಕರ್ ರಾವ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ 1 ವರ್ಷಗಳ ಕಾಲ ಭಾಸ್ಕರ್ ರಾವ್ ಕಮಿಷನರ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಬಿಎಸ್ವೈ ಸರ್ಕಾರ ಯಾವಾಗ ಆಡಳಿತಕ್ಕೆ ಬಂತು ಸರ್ಕಾರ ರಚನೆ ಆಯಿತು ಅದಾದ ಕೆಲವೇ ದಿನಗಳಲ್ಲಿ ಭಾಸ್ಕರ್ ರಾವ್ ಅವರು ಕೂಡ ಆಯುಕ್ತರನ್ನಾಗಿ ಅವರನ್ನ ನೇಮಕಗೊಳಿಸಲಾಗಿತ್ತು ಅದಕ್ಕಿಂತ ಮೊದಲು ಅಲೋಕ್ ಕುಮಾರ್ ಅವರು ಇದ್ರು ಈಗ ಭಾಸ್ಕರ್ ರಾವ್ ಅವರ ವರ್ಗಾವಣೆಯಾಗಿದೆ ನೂತನ ಪೊಲೀಸ್ ಕಮಿಷನರ್ ಆಗಿ ಕಮಲ್ ಪಂತ್ ಅವರನ್ನ ಈಗ ನೇಮಕಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ನಾಳೆಯೇ ಹೊಸ ಕಮಿಷನರ್ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ ಕಮಲ್ ಪಂತ್ ಅವರು ಕೊರೋನಾ ಎಷ್ಟೆಲ್ಲ ಬದಲಾವಣೆಗಳನ್ನು ತಂತು ಜನಜೀವನವೇ ಬದಲಾಗಿ ಹೋಯಿತು ಲೈಫ್ ಸ್ಟೈಲೇ ಬದಲಾಗಿ ಹೋಯಿತು ಅಸ್ತವ್ಯಸ್ತ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಶಿಕ್ಷಣದಲ್ಲಿ ಬೇರೆ ಕ್ರಾಂತಿ ಆಗುವಂತಹ ರೀತಿಯಲ್ಲಿ ಆಯಿತು ಕೊರೋನಾ ಕಾಲದಲ್ಲಿ ಎಲ್ಲವೂ ಕೂಡ ಚೇಂಜಸ್ ಆಯಿತು ಡಿಜಿಟಲ್ ಮಯ ಆಯಿತು ಕೊರೋನಾ ಕಾಲದಲ್ಲಿ ಬಡವರ ಸಂಕಷ್ಟ ಮಾತ್ರ ಏರಿಕೆ ಆಗ್ತಾನೆ ಹೋಯಿತು ಒಂದ್ ಕಡೆ ಬಡವರಿಗೆ ಟಿವಿ ಇಲ್ಲ ಮೊಬೈಲ್ ಇಲ್ಲ ಅನ್ನುವಂತಹ ಸಂಕಷ್ಟ ಆದ್ರೆ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕಾದ್ರೆ ಈ ಮೂಲಕ ಅನ್ನುವಂತಹ ಪ್ರಯತ್ನವನ್ನ ಮಾಡ್ತು ಆದ್ರೆ ಬಡವರು ಏನ್ ಮಾಡ್ಬೇಕು ಕೊರೋನಾ ಕಾಲದಲ್ಲಿ ಜೀವನವನ್ನ ಸಾಗಿಸೋದೇ ದೊಡ್ಡ ಕಷ್ಟ ಅನ್ನುವಂತಹ ಇಂತಹ ಸಂದರ್ಭದಲ್ಲಿ ಈಗ ಮಕ್ಕಳಿಗೋಸ್ಕರ ಟಿವಿಯನ್ನು ತೆಗೆಸಿಕೊಡ್ಬೇಕು ಮೊಬೈಲ್ ಅನ್ನ ಕೊಡಬೇಕು ಅನ್ನುವಂತಹ ಒಂದು ಸಂಕಷ್ಟ ಎದುರಾಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈಗ ಇದು ಅನಿವಾರ್ಯ ಅನ್ನುವ ರೀತಿ ಆಗಿದೆ ಟಿವಿ ಅಥವಾ ಮೊಬೈಲ್ ಈಗ ಅನಿವಾರ್ಯ ಆಗಿದೆ ಈಗ ಬಡವರ ಪಾಲಿಗೆ ಯಾಕಂದ್ರೆ ಮಕ್ಕಳು ಈಗ ಕಲಿಬೇಕು ಅಂದ್ರೆ ಶಾಲೆಗೆ ಹೋಗುವ ಹಾಗೆ ಇಲ್ಲ ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯನ್ನ ಮಾಡಲಾಗಿದೆ ಇವೆಲ್ಲವೂ ಸರಿ ಆಗುವವರೆಗೆ ಆದ್ರೆ ಮಕ್ಕಳು ಹೇಗೆ ಕಲಿಬೇಕು ಟಿವಿ ಇರಬೇಕು ಅಥವಾ ಮೊಬೈಲ್ ಇರಬೇಕು ಇದು ಅನಿವಾರ್ಯ ಟಿವಿ ಮೊಬೈಲ್ ಇಲ್ಲದ ಮಕ್ಕಳೇನ್ ಮಾಡ್ಬೇಕಾಗತ್ತೆ ಮಕ್ಕಳು ಪರದಾಟವನ್ನ ಮಾಡಬೇಕಾಗತ್ತೆ ಅಥವಾ ಮಿಸ್ ಮಾಡ್ಕೊಳ್ಬೇಕಾಗತ್ತೆ ಈ ಎಲ್ಲಾ ಪಾಠವನ್ನ ಟಿವಿ ಇಲ್ಲದಿದ್ರೆ ಸರ್ಕಾರಿ ಶಾಲಾ ಮಕ್ಕಳು ಪರದಾಟವನ್ನ ಅನುಭವಿಸಬೇಕಾಗತ್ತೆ ಸ್ಮಾರ್ಟ್ ಫೋನ್ ಇಲ್ಲದಿದ್ರೆ ಖಾಸಗಿ ಶಾಲಾ ಮಕ್ಕಳು ಪರದಾಟವನ್ನ ಮಾಡಬೇಕಾಗತ್ತೆ
ಸೊ ಈಗ ಮಕ್ಕಳಿಗೆ ಹೇಗೋ ಒಂದು ವಿದ್ಯಾಭ್ಯಾಸವನ್ನ ಕೊಡಿಸ್ಲೇಬೇಕು ಅನ್ನೋದು ಎಲ್ಲ ಮಕ್ಕಳ ತಂದೆ ತಾಯಂದಿರ ಒಂದು ಆಸೆ ಆಗಿರುತ್ತೆ. ನಮ್ಮ ಮಕ್ಕಳು ಕೂಡ ಕಲಿಬೇಕು ಎಲ್ಲರಂತೆ ಅಂತ ಹೇಳಿ. ಆದ್ರೆ ಈಗ ಸಿಚುವೇಶನ್ ಯಾವ ರೀತಿ ಆಗಿದೆ, ವಿದ್ಯಾಭ್ಯಾಸವನ್ನ ಕೊಡಿಸಬೇಕು ಅನ್ನುವಂಥ ತಂದೆ ತಾಯಿಯ ಪರಮ ಗುರಿಗೆ ಅಡ್ಡಿಯಾಗಿದೆ. ಇದೇ ಕಾರಣಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಬ್ಬ ತಾಯಿ ತಾಳಿಯನ್ನೇ ಅಡವಿಟ್ಟಿದ್ದಾರೆ. ಮಕ್ಕಳ ಶಿಕ್ಷಣಕ್ಕೆ ಟಿವಿಯನ್ನ ಖರೀದಿಸೋದಕ್ಕೆ ತನ್ನ ಮಾಂಗಲ್ಯ ಸರವನ್ನೇ ಅಡವಿಟ್ಟಿದ್ದಾರೆ. ಆಕೆ 14,000ಕ್ಕೆ ತಾಳಿಯನ್ನ ಅಡವಿಟ್ಟು ಟಿವಿಯನ್ನ ಖರೀದಿ ಮಾಡಿದ್ದಾರೆ ತಾಯಿ. ಇನ್ನೊಂದು ಕಡೆ ಮೊಬೈಲ್ ಫೋನ್ಗೆ ಮಕ್ಕಳು ಕೂಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ಗೆ ನಮ್ಗೆ ಸ್ಮಾರ್ಟ್ ಫೋನ್ ಬೇಕೇ ಬೇಕು ಅನ್ನುವ ಕಾರಣಕ್ಕಾಗಿ ಕೂಲಿ ಮಾಡಿ ಈಗ ಮೊಬೈಲ್ ಫೋನ್ ತಗೋಬೇಕು ಅನ್ನುವಂತಹ ವಿಚಾರಕ್ಕೆ ಇಳಿದಿದ್ದಾರೆ. ಫೋನ್ಗಾಗಿ ಕೂಲಿಗಿಳಿದಿದ್ದಾರೆ ಹಾವೇರಿಯ ಮಕ್ಕಳು. ಆನ್ಲೈನ್ ಕ್ಲಾಸ್ ಯಾವ ರೀತಿಯಾಗಿ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ನೋಡಬಹುದು. ಒಂದ್ ಕಡೆ ಹೇಳೋದಕ್ಕೆ ಈಸಿ ಆಗುತ್ತೆ, ಇವೆಲ್ಲವೂ ಕೂಡ ಆನ್ಲೈನ್ ಕ್ಲಾಸ್ ಮಾಡ್ತಾ ಕೇವಲ ನೆಟ್ವರ್ಕ್ ಸಮಸ್ಯೆ ಮಾತ್ರ ಅಲ್ಲ, ಎಷ್ಟೋ ಮಕ್ಕಳಿಗೆ ಅಥವಾ ಎಷ್ಟೋ ತಂದೆ ತಾಯಂದಿರಲ್ಲಿ ಟಿವಿ ಇರೋದಿಲ್ಲ ಮನೆಯಲ್ಲಿ, ಮೊಬೈಲ್ ಇರೋದಿಲ್ಲ ಮನೆಯಲ್ಲಿ. ಮೊಬೈಲ್ ಇದ್ರೂ ಕೂಡ ಸ್ಮಾರ್ಟ್ ಫೋನ್ ಇರ್ಬೇಕಾಗತ್ತೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿ ನಾವು ಹಲವು ದಿನಗಳಿಂದಲೂ ಹೇಳ್ತಾ ಇದ್ವಿ. ಎಷ್ಟೋ ಕಡೆಗಳಲ್ಲಿ ಇದಕ್ಕೋಸ್ಕರನೇ ಬ್ಯಾಂಕ್ಗಳಲ್ಲಿ ಲೋನ್ ಕೂಡ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಬ್ಯಾಂಕ್ ಹೋಗಿ ಕೇಳಿದ್ರೆ ಯಾಕೆ ಲೋನ್ ಅಂತ ಕೇಳುವಂತಹ ಪರ್ಪಸ್ ಏನಾದ್ರು ಇದ್ರೆ ಅದು ಮಕ್ಕಳಿಗೆ ಟಿವಿ ಸ್ಮಾರ್ಟ್ ಟಿವಿ ಬೇಕಾಗುತ್ತೆ, ಸ್ಮಾರ್ಟ್ ಫೋನ್ ಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ನಾವು ಈ ಲೋನ್ ಅನ್ನ ಮಾಡ್ತಾ ಇದೀವಿ ಅಂತ ಸಾಕಷ್ಟು ಬ್ಯಾಂಕ್ಗಳಲ್ಲೂ ಕೂಡ ತಂದೆ ತಾಯಂದಿರು ಇದೇ ಕಾರಣಕ್ಕಾಗಿ ಲೋನ್ ಅನ್ನ ತೆಗೆದುಕೊಂಡಿರೋದನ್ನು ಕೂಡ ನಾವು ನಮ್ಮ ನ್ಯೂಸ್ ಅಲ್ಲೇ ತೋರಿಸಿದೀವಿ. ಶಾಲೆ ಶುರು ಮಾಡಿದ್ರೆ ಕಲಿತೇವೆ. ಈಗ ಮತ್ತ ಆನ್ಲೈನ್ ಕಲಿ ಅಂತ ಹೇಳ್ತಾರಲ್ಲ, ಫೋನ್ ನಮ್ದ ಫೋನ್ಯಾಗ ಹೇಳ್ತಾರ, ಫೋನ್ ತಗೊಳಕ್ ರೊಕ್ಕಲ್ಲ. ಈಗ ಮತ್ತ ನೀ ಈಗ ಫೋನ್ ಇಲ್ಲ ಅಂತಂದ್ರೆ ಮತ್ತೆ ಬೇರೆ ಕೆಲ್ಸಕ್ಕೆ ಹೋಗೋದ ಈಗ? ಯಾಕ ಶಾಲಿ ಕಲಿಯಂಗಿಲ್ಲ? ಕಲಿತೇವಿ ಆದ್ರೆ ಈಗ ಚಲೋ ಆಗ್ಬೇಕಲ್ರಿ ಅದು. ಈಗ ನೀವು ಇಲ್ಲೇ ಊರಾಗ ಶಾಲೆ ಶುರುವಾದ್ರ ಈ ಫೋನ್ಯಾಗ ಮತ್ ಫೋನ್ ರೊಕ್ಕ ಈಗ ಹಂಗಾದ್ರೆ ಎಷ್ಟ್ ದಿನ ತಗೊಂಡಿ ಕೆಲ್ಸಕ್ಕೆ? ಈಗ ಈಗ 2 ದಿವಸ ಈಗ ಮತ್ತ ನೀ ಹಿಂಗ ಶಾಲಿ ಕಲಿಯಂಗಿಲ್ಲ, ಹಿಂಗ ಅದ್ರ ಮತ್ ಬಗನ ಅದ್ ಶಾಲೆ ಶುರು ಆಗ್ಲಿಲ್ಪ ಈ ವರ್ಷ? ಮನ್ಯಾಗ ಓದ್ಕೊಂತ ಕುಂದಿರ್ತೀವಿ. ಮನ್ಯಾಗ ಹೆಂಗ್ ಓದ್ಕೊಂತೀರಿ ಮತ್ ಗೊತ್ತಿಲ್ಲನ? ಈಗ ಫೋನ್ ಇಲ್ಲ ನಿಮ್ ಕಡೆ ತಗೋಣಕ್? ಈಗ ನೀವು ಎಷ್ಟನೇ ಕ್ಲಾಸ್ ನೀವೀಗ? ಗದಗನ ಮಹಿಳೆ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಗ್ತಾನೆ ಸಚಿವ ಸಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ರು. ತಾಯಿಯ ಮಾಂಗಲ್ಯ ಸರವನ್ನ ಬಿಡಿಸಿಕೊಡ್ತೀನಿ ನಾಳೆನೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸಿಸಿ ಪಾಟೀಲ್. ಈಗಾಗಲೇ ನನಗೆ 2-3 ದೂರವಾಹಿನಿಗಳ ಮುಖಾಂತರ ಮಾಹಿತಿ ಬಂದಿದೆ. ನಾನು ರೆಸ್ಪಾನ್ಸ್ ನಾನು ಫೋನ್ ನಲ್ಲಿ ಮಾತಾಡಿದ್ದೇನೆ. ಇದು ನಿಜವಾಗಿಯೂ ಒಂದು ಮನಕಲುಕುವಂತ ವಿಷಯ. ಹೌದು ಹೌದು. ಆ ತಾಯಿಗೆ ನಾನು ನಾಳೆ ಒಳಗಾಗಿ ಆ ಮಂಗಳಸೂತ್ರವನ್ನ ವಾಪಸ್ ಕೊಡಿಸ್ತೇನೆ. ನಾನು ರೊಕ್ಕ ಕೊಟ್ಟು ಬಿಡಿಸ್ಕೊಡಿಸ್ತೇನೆ. ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೇನು ಸಹಾಯ ಸಹಕಾರ ಬೇಕು, ಅವ್ರು ಯಾವ ಕ್ಲಾಸ್ನಾಗ ಓದ್ತಾರ ಕೇಳ್ಕೊಂಡು ಅವ್ರಿಗೆ ಬೇಕಾಗುವಂತ ಸಹಾಯ ಸಹಕಾರವನ್ನ ನಾನು ಮಾಡ್ತೇನೆ. ಖಂಡಿತವಾಗಿಯೂ ಆ ತಾಯಿಗೆ ಮಾನವೀಯತೆ ದೃಷ್ಟಿಯಿಂದ ಒಬ್ಬ ಜನಪ್ರತಿನಿಧಿಯಾಗಿ ಅದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಮಾತಾಡ್ಸಿದ್ರ ಸರ್? ನಿಮಗೆ ಗೊತ್ತಾಯ್ತಲ್ಲ ಒಂದ್ 4-5 ಮಾತಾಡಿದ್ದೀರಾ? ಇನ್ನು ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಗ್ತಾನೆ ಸಹಾಯ ಹಸ್ತ ಚಾಚಿದ್ದಾರೆ. ತಾಳಿಯನ್ನ ಅಡವಿಟ್ಟಂತಹ ತಾಯಿಗೆ ಸಿಸಿ ಪಾಟೀಲ್ ಸಹಾಯ ಮಾಡಿದ್ದಾರೆ. ಅಡವಿಟ್ಟಂತಹ ಮನೆಯಿಂದನೇ ತಾಳಿಯನ್ನ ಬಿಡಿಸ್ಕೊಂಡು ಬಂದಿದ್ದಾರೆ ಕಸ್ತೂರಿ. ಯಾವಾಗ ಈ ಸುದ್ದಿಯನ್ನ ಪ್ರಸಾರ ಮಾಡ್ತೋ ನ್ಯೂಸ್ 18 ಕನ್ನಡ, ಸಿಸಿ ಪಾಟೀಲ್ ಅವರ ಫೋನ್ ಸಂಪರ್ಕವನ್ನ ಮಾಡಿ ಅವರಿಗೆ ಇಂತಹ ಸಿಚುವೇಶನ್ ಆಗಿದೆ ಗದಗದಲ್ಲಿ ಅನ್ನುವಂತಹ ವಿಚಾರವನ್ನು ಹೇಳಿದ್ರಲ್ಲಿ ಈಗಲೇ ನಾನು ಆ ಒಂದು ತಾಳಿಯನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿಸ್ತೇನೆ ಅನ್ನುವಂತಹ ಭರವಸೆಯನ್ನ ಕೊಟ್ಟರು. ಅದೇ ರೀತಿಯಾಗಿ ಸಿಸಿ ಪಾಟೀಲ್ ಈಗ ಸಹಾಯವನ್ನ ಮಾಡಿದ್ದಾರೆ. ತಾಳಿಯನ್ನ ಈಗ ಬಿಡಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ತಾಳಿಯನ್ನ ಬಿಡಿಸಿಕೊಂಡು ಬಂದಿದ್ದಾರೆ ಕಸ್ತೂರಿ ಅವರು. ಈಗಾಗಲೇ ನ್ಯೂಸ್ 18 ಕನ್ನಡ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ. ಈ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಆಗಿದೆ. ಆ ತಾಯಿಗೆ ತನ್ನ ಪವಿತ್ರವಾದಂತಹ ಮಾಂಗಲ್ಯ ಸರ ಮತ್ತೆ ಸಿಕ್ಕಿದೆ. ಕೊರೋನಾ ಎಫೆಕ್ಟ್ನಿಂದ ಆನ್ಲೈನ್ ಶಿಕ್ಷಣಕ್ಕೆ ಶಿಕ್ಷಣ ಇಲಾಖೆ ಹೋಗಿತ್ತು. ಆ ನಿಟ್ಟಿನೊಳಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಗಳು ಕೂಡ ಆದಂಥ ಘಟನೆಗಳು ಕೂಡ ಬೆಳಕಿಗೆ ಬಂದವು. ಅದೇ ರೀತಿ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ರೆಡ್ಡರ್ನಾಗನೂರಲ್ಲಿ
ಒಬ್ಬ ಮಹಿಳೆಯು ಕೂಡ ತನ್ನ ತಾಳಿಯನ್ನೇ ಅಡವಿಟ್ಟು ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಟಿವಿ ತಂದಿರತಕ್ಕಂಥ ಘಟನೆಯೂ ಕೂಡ ನಡೆದಿದೆ. ಆ ಟಿವಿಯನ್ನು ತಂದಂಥ ಮಹಿಳೆಯು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಯಾಕೆ ಈ ಒಂದು ಕೆಲಸವನ್ನು ಮಾಡಿದ್ರಿ? ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸೋ ನಿಟ್ಟಿನೊಳಗೆ ಈ ಕೆಲಸ ಮಾಡಿದ್ರೆ ಏನಂತ? ಇಲ್ರಿ ಸಾಲಿ ಸಂಬಂಧ ಮಾಡಿದ್ದೀನಿ ರೀ ನಾನು. ಅದನ್ನು ಸಾಲಿ ನನ್ನ ಮಕ್ಕಳ ಅಭ್ಯಾಸ ಮಾಡಲಿ, ನನ್ನ ಮಕ್ಕಳು ಕಲೀಲಿ, ಮುಂದಂತ ತಾಳಿ ನಾನು ಮಾಡಿ ಬಿಡಿಸ್ಕೊಂಡ್ರಾತು ಅಂತಂದು ಅಂಥ ತಾಳಿ ತೊಗೊಂಡ್ರಾತು ಅಂತಂದು ಮಾಡೀನಿ ರೀ ನಾನು. ಏನಾದ್ರ ಸಂಬಂಧ ಏನು ಉಣ್ಣೋದು ತಿನ್ನೋದು ಇನ್ನು ಹೆಂಗಂಗೆ ನಡೀತಿತ್ತು ರೀ ನನ್ನ ಜೀವನ. ಇದು ಸಾಲಿ ಸಂಬಂಧ ಮಾಡಿ ಬೇಡ ಅದನ್ನು ಮಾಡಬೇಡ, ನಮ್ಮ ಇದೊಂದು ವರ್ಷ ಹೋದ್ರು ಹೋಗ್ಲಿ ಅಂತಂದು. ಇಲ್ಲ ನಿಮ್ಮ ಅಭ್ಯಾಸ ಹಾಳಾಗುತ್ತೆ ಅಂತಂದು ಮಾಡೀನಿ ರೀ. ಎಷ್ಟು ಮಕ್ಕಳು ಎಷ್ಟು ಮಕ್ಕಳಿಗೆ ಸಾಲಿ ಕಲಿಯೋದು? ಯಾವ ಹಂತದಲ್ಲಿ ಕಲಿತಿದ್ದಾರೆ? 3 ಮಂದಿ ಕಲಿತಾರೆ ರೀ. ಒಬ್ಬಾಕಿನ ಮದುವೆ ಮಾಡಿಕೊಟ್ಟಿವಿ ರೀ. 3 ಮಂದಿ, ಒಬ್ಬ 7ನೇ ತದನ್ರಿ, ಒಬ್ಬಾಕಿ 9, ಒಬ್ಬಾಕಿ 10. ಟಿವಿ ಒಳಗೆ ರೀ, ಟಿವಿ ಒಳಗೆ ಕಲಿತಾರೆ. ದಿನ ನೋಡ್ತಾರೆ 9 ಗಂಟೆಲಿಂದ 10 ಗಂಟೆ ತನಕ. ಅದಕ್ಕೆ ಮಕ್ಕಳ ಶಿಕ್ಷಣ ಹಾಳಾಗಬಾರ್ದು ಅನ್ನೋ ನಿಟ್ಟಿನೊಳಗೆ ನೀವು ಮಾಡಿದ್ರಿ. ಈಗಾಗಲೇ ಒಂದು ಏನು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸಿ ಪಾಟೀಲ್ ಅವರು ಕೂಡ ಭರವಸೆಯನ್ನು ಕೊಟ್ಟರು. ನ್ಯೂಸ್ 18 ಕನ್ನಡ ಈ ಕುರಿತು ವರದಿಯನ್ನು ಮಾಡಿದ್ಮೇಲೆ ತಾಳಿಯನ್ನು ಬಿಡಿಸ್ಕೊಡ್ತೀವಿ, ಜೊತೆಗೆ ಹಣವನ್ನು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಈ ಬಗ್ಗೆ ಸಚಿವರಿಗೆ ಏನು ಹೇಳಕ್ಕೆ ಕಷ್ಟಪಡ್ತಾರೆ, ಮತ್ತು ಜೊತೆಗೆ ನಿಮ್ಗೆ ನ್ಯೂಸ್ 18 ಕನ್ನಡ ಬೆನ್ನಿಗಾಗಿ ನಿಂತಿತ್ತು, ಈ ಬಗ್ಗೆ ಏನು ಹೇಳಕ್ಕೆ ಕಷ್ಟಪಡ್ತಾರೆ? ಧನ್ಯವಾದ ಹೇಳ್ತೇವೆ ಅಂತ ಹೇಳ್ರಿ. ಬಿಡಿಸ್ಕೊಂಡು ಬಂದೀನಿ ರೀ. ನಾವು ಹೆದರಿ ನೀವು ತಾಳಿ ತೊಗೊಂಡು ಹೋಗಮ್ಮ ಅಂತಂದ್ರಿ. ತೊಗೊಂಬಂದೀನಿ ರೀ ನಾನು. ಹೋಗಿ ಬೇಡಮ್ಮ ನೀನು ಇಂಥದ್ದು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ನನಗೆ. ಇದು ಎಷ್ಟು ಸರ ಇಟ್ಟಿದ್ದು, ಈ ಸರ ಯಾಕೆ ಹಿಂಗೆ ಮಾಡಿದ್ದೆಮ್ಮ ನೀನು? ನನ್ನ ತ್ರಾಸ ಇತ್ತು ರೀ, ನಾನು ಮಾಡೇನಿ, ನಾ ಇಟ್ಟೇನಿ ರೀ ಅಂತ. ಯಾಕಿಲ್ಲಕ್ಕಮ್ಮ ತೊಗೊಂಡು ಹೋಗಿ, ಯಾವಾಗ ರೊಕ್ಕ ಕೊಡು, ನಾನು ಮೊದಲು ತಾಳಿ ತೊಗೊಂಡು ಹೋಗು ಅಂತ ಹೇಳಿದ್ರು. ಎಸ್, ಇದೆಲ್ಲವೂ ಕೂಡ ತಾಳಿಯನ್ನು ಅಡವಿಟ್ಟ ತಾಯಿಯ ಮಾತಾಗಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪಾಟೀಲ್ ಅವರು ಕೂಡ ಭರವಸೆಯನ್ನು ನೀಡಿದ್ರು, ಆ ತಾಳಿಯನ್ನು ಬಿಡಿಸ್ಕೊಡೋದಕ್ಕೆ ನಾನು ಅನುಕೂಲ ಮಾಡುತ್ತೀನಿ. ಜೊತೆಗೆ ಈಗಾಗಲೇ ಏನು ತಾಯಿಯು ಕೂಡ ಹೋಗಿ ಏನು ಕಸ್ತೂರಿ ಎಂಬ ಮಹಿಳೆ ಇದ್ದಾಳೆ, ಈ ಮಹಿಳೆ ಹೋಗಿ ಈ ತಾಳಿಯನ್ನು ಅಡವಿಟ್ಟ ಮನೆಯಲ್ಲಿ ಹೋಗಿ ತಾಳಿನ ಇಸ್ಕೊಂಡು ಬಂದಿದ್ದಾರೆ. ಏನೇ ಆಗಲಿ ಮುಂದಿನ ದಿನಮಾನಗಳಲ್ಲಿ ಇವಳಿಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅನುಕೂಲ ಮಾಡಬೇಕಂತೇಳಿ ಈ ಮೂಲಕ ಅವರು ಕೂಡ ಆಶಯ ಪಡ್ತಿದ್ದಾಳೆ. ಸಂತೋಷ್ ಕೊಂಡೂರು, ನ್ಯೂಸ್ 18 ಕನ್ನಡ, ಗದಗ. ಕೇವಲ ಒಂದೊಂದು ಭಾಗದಲ್ಲಿ ಮಾತ್ರ ಇಂತಹ ಸಮಸ್ಯೆಗಳು ಆಗ್ತಾ ಇಲ್ಲ, ಸಾಕಷ್ಟು ನೆಟ್ವರ್ಕ್ ಸಮಸ್ಯೆ ಕೂಡ ಆಗ್ತಾ ಇದೆ. ಆನ್ಲೈನ್ ಕ್ಲಾಸ್ಗಾಗಿ ಗುಡ್ಡದಲ್ಲಿ ಟೆಂಟ್ ಅನ್ನ ಹಾಕಿದ್ದಾರೆ ವಿದ್ಯಾರ್ಥಿಗಳು. ನೆಟ್ವರ್ಕ್ ಗಾಗಿ ಕಾಡಿನ ಎತ್ತರದ ಗುಡ್ಡದಲ್ಲಿ ಟೆಂಟ್ ಅನ್ನ ಹಾಕಿರೋದು. ಬೆಳ್ತಂಗಡಿ ತಾಲೂಕಿನ ಶಿವಾಜೆ ಗ್ರಾಮದ ಪೆರ್ಲಾ ಬೈಕರ ಗುಡ್ಡದಲ್ಲಿ ಮಕ್ಕಳು ಟೆಂಟ್ ಹಾಕಿದ್ದಾರೆ. ಇದೇ ಒಂದು ಆನ್ಲೈನ್ ಕ್ಲಾಸ್ಗಾಗಿ ನೆಟ್ವರ್ಕ್ ಸಿಗಲ್ಲ ಮನೆಯಲ್ಲಿ ಇದ್ರೆ ಅನ್ನುವ ಕಾರಣಕ್ಕಾಗಿ ಗುಡ್ಡಕ್ಕೆ ಹೋಗಿ ಅಲ್ಲಿ ಟೆಂಟ್ ಅನ್ನ ಹಾಕಿದ್ದಾರೆ ಮಕ್ಕಳು. ಮನೆಗೆ ಸಿಗ್ಲಿಲ್ಲ, ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ, ಟೆಂಟ್ ಅಲ್ಲಿ ಕುಳಿತು ಆನ್ಲೈನ್ ಕ್ಲಾಸ್ಗೆ ಮಕ್ಕಳು ಹಾಜರಾಗ್ತಾ ಇದ್ದಾರೆ. ಅವೆಲ್ಲದರ ನಡುವೆ ಕಾಡಾನೆಗಳ ಉಪಟಳ ಇದೆ. ಆನ್ಲೈನ್ ಕ್ಲಾಸ್ ನಡುವೆ ಕೂಡ ಈ ಎಲ್ಲ ಉಪಟಳವನ್ನ ಸಹಿಸಿಕೊಂಡು ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ಗೆ ಹಾಜರಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಿಜಿಟಲ್ ಎಜುಕೇಶನ್ ಯಾವ ರೀತಿಯಾಗಿ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ನಾವು ನೋಡಬಹುದು. ಪ್ರತಿ ಬಾರಿ ಕೂಡ ಒಂದು ಬಂದಂತಹ ಸಂದರ್ಭ ಅಥವಾ ಒಂದು ಹೊಸ ವ್ಯವಸ್ಥೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ಅಳವಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಕೊಡುವಂತಹ ಪ್ರಯತ್ನಗಳು ಕೂಡ ಆಗ್ಬೇಕಾಗುತ್ತೆ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳ ಕಡೆಯಿಂದ. ಬೆಳ್ತಂಗಡಿಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗೆ ಸಾಕಷ್ಟು ಬಾರಿ ಸಂಸದರಾಗಿರ್ಬೋದು, ಶಾಸಕರ ಬಳಿ ಇದರ ವಿಚಾರವನ್ನ ಹೇಳಲಾಯಿತು. ಆದ್ರೂ ಕೂಡ ಮಕ್ಕಳಿಗೆ ಮಾತ್ರ ಯಾವುದೇ ರೀತಿಯಾದಂತಹ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಇದು ಬೆಳ್ತಂಗಡಿ ತಾಲೂಕಿನಲ್ಲಿ ಮಕ್ಕಳು ಟೆಂಟ್ ಹಾಕಿ ಗುಡ್ಡದ ಎತ್ತರದ ಭಾಗಕ್ಕೆ ಹೋಗಿ ಟೆಂಟ್ ಹಾಕಿ ಅಲ್ಲೇ ಆನ್ಲೈನ್ ಕ್ಲಾಸ್ಗೆ ಹಾಜರಾಗ್ತಾ ಇರುವಂತಹ ದೃಶ್ಯ. ಡಿಜಿಟಲ್ ಎಜುಕೇಶನ್ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಪರಿಹಾರ ಏನು, ಯಾವ ರೀತಿಯಾಗಿ ಸರ್ಕಾರ ಇದರ ಕಡೆ ಗಮನ ಕೊಡಬೇಕಾಗಿತ್ತು, ಜೊತೆಗೆ ಏನ್ ಪರಿಹಾರ ಇದಕ್ಕೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಿಷಯ ಪರಿವೀಕ್ಷಕರಾಗಿರುವಂತಹ ನಾಗೇಂದ್ರಪ್ಪ ಅವರಾದ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಶಿಕ್ಷಣ ತಜ್ಞರಾಗಿರುವಂತಹ ಚೇತನ್ ರಾಮ್ ಅವರು ಕೂಡ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಾಗೇಂದ್ರಪ್ಪ ಅವರಾದ್ ಅವರೇ, ಒಂದ್ ರೀತಿಯಲ್ಲಿ ಈಗ ಎಲ್ಲರಿಗೂ ಕೂಡ ಸಮಸ್ಯೆ ಇದು. ಕೊರೋನಾದಿಂದಾಗಿ ಜನಜೀವನವೇ ಬದಲಾಗಿ ಹೋಗಿದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಆದ್ರೆ ಮಕ್ಕಳಿಗೆ ಡಿಜಿಟಲ್ ಎಜುಕೇಶನ್ ಈಗ ಶಾಪ ಆಗ್ತಾ ಇದೆಯಾ ಹೇಗೆ ಎಷ್ಟೋ ಮಕ್ಕಳಿಗೆ ಅಂತ? ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನಮಗೆ ಡಿಜಿಟಲ್ ಎಜುಕೇಷನನ್ನು ಇವತ್ತಿನ ಸಂದರ್ಭದಲ್ಲಿ ಅಂದರೆ ದೈಹಿಕ ಅಂತರವನ್ನು ಕಾಯ್ದುಕೊಂಡು ಶೈಕ್ಷಣಿಕ ಚಟುವಟಿಕೆಯನ್ನು ನಡೆಸಬೇಕು ಅಂತಂದಾಗ ಈ ಒಂದು ಪರ್ಯಾಯ ಮಾರ್ಗ ಇವತ್ತು ನಮ್ಮೆದುರು ಬಂದು ನಿಂತಿದೆ. ಇದು ಎಲ್ಲರಿಗೂ ಸಾಧ್ಯ ಇಲ್ಲ ಅನ್ನೋದನ್ನ ಇಲಾಖೆ ಸರ್ಕಾರ
ಎಲ್ಲವೂ ಮನಗಂಡಿದೆ. ಕೆಲವು ಖಾಸಗಿ ಸಂಸ್ಥೆಗಳು ಈಗಾಗಲೇ ಇದಕ್ಕೆ ಹೆಚ್ಚು ಪ್ರಯತ್ನಗಳು ಮಾಡಿದವೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಇದಕ್ಕೆ ಪ್ರಯತ್ನಗಳು ಅಷ್ಟಾಗಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದರೆ ಸರ್ಕಾರಿ ಶಾಲೆಯ ಮಕ್ಕಳು ಹೆಚ್ಚಾಗಿ ಈ ತಾಂತ್ರಿಕ ಪರಿಕರಗಳನ್ನು ಹೊಂದಿರದೇ ಇರುವಂಥ ಮಕ್ಕಳಾಗಲಿಂತ ಅಂಥ ಮಕ್ಕಳಿಗಾಗಿ ಇದು ಅಷ್ಟೊಂದು ಸಂಪರ್ಕ ಸಾಧಿಸಲಿಕ್ಕೆ ಆಗಲ್ಲ ಅಂತ ಗೊತ್ತು ಮಾಡಿಕೊಂಡು ನಾವು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಇದರ ಬದಲಿಗೆ ಒಂದು ಪರ್ಯಾಯವನ್ನ ಇವತ್ತು ಸರ್ಕಾರ ಇಲಾಖೆ ಮನಗಂಡಿದೆ. ನಿಮಗೆ ಗೊತ್ತಿರಬೇಕು, ಇತ್ತೀಚೆಗೆ ನಾವು ವಿದ್ಯಾಗಾಮ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಿದ್ದಾರೆ ನಮ್ಮ ಇಲಾಖೆಯವರು. ಅದು ಚರ್ಚೆಯಲ್ಲಿದೆ, ಈಗ ಇಷ್ಟರಲ್ಲೇ ಜಾರಿಗೆ ಬರೋದಿದೆ. ಅದು ಏನು ಅಂತಂದ್ರೆ ನಾವು ಮಕ್ಕಳಿಗೆ ಈ ವಠಾರ ಶಾಲೆಗಳನ್ನ ನಡೆಸಬೇಕಂದ್ರೆ ಮಕ್ಕಳು ಇದ್ದಲ್ಲಿಗೆ ಹೋಗಿ ಒಂದು ಓಣಿಯ ಮಕ್ಕಳನ್ನ ಈ ದೈಹಿಕ ಅಂತರದಿಂದ ಕೂಡಿಸಿಕೊಂಡು ಎಲ್ಲಾ ಸುರಕ್ಷಾ ಕ್ರಮಗಳನ್ನು ಅನುಸರಿಸಿ ಅವ್ರಿಗೆ ಪಾಠ ಮಾಡೋದು ಅಂತ ಮಾಡಿದೀವಿ. ಹಂಗಂತೇಳಿ ನಾವು ಡಿಜಿಟಲ್ ಇದನ್ನ ವಿಫಲ ಅಂತ ಹೇಳಕ್ಕಾಗಲ್ಲ. ಅದರ ಪರಿಕರದ ಕೊರತೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ನಿಜ, ಪರಿಕರದ ಕೊರತೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗ್ತಾ ಇರೋದು ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ನಿಮ್ಮ ಹತ್ರ. ಇದರ ಬಗ್ಗೆ ವಠಾರದ ಶಾಲೆಗಳ ಬಗ್ಗೆ ಕೂಡ ಮಾತನಾಡಿಸ್ತೀನಿ. ಏನೋ ಚೇತನ್ ರಾಮ್ ಅವರಿದ್ದಾರೆ. ಚೇತನ್ ರಾಮ್ ಅವರೇ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ನಾವು ಈ ತರ ಪಾಠ ಮಾಡಿದ್ರೆ ಎಷ್ಟೋ ಸಂದರ್ಭದಲ್ಲಿ ಸಮಸ್ಯೆಗಳಾಗತ್ತೆ, ಅರ್ಥ ಆಗೋದಿಲ್ಲ ಅಂತ ಹೇಳಿ. ಡಿಜಿಟಲ್ ಎಜುಕೇಶನ್ ಕೂಡ ಈಗ ಒಂದ್ ರೀತಿಯಲ್ಲಿ ನಾವು ನೋಡಿದ್ವಿ, ಗದಗದ ಸ್ಟೋರಿ, ಹಾವೇರಿಯ ಸ್ಟೋರಿಯನ್ನ, ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀರಿ? ಅಲ್ಲ, ಇಲ್ಲೇನಾಗಿದೆ, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲದೇ ಇದ್ದ ಸಮಯದಲ್ಲಿ ನಾವು ಒಂದ್ ರೀತಿಯಲ್ಲಿ ಲೈವ್ ಕ್ಲಾಸಸ್ ಶುರು ಮಾಡಿದ್ವಿ, ಆನ್ಲೈನ್ ಕ್ಲಾಸಸ್ ಶುರು ಮಾಡಿದ್ವಿ. ಆ ನಂತರದಲ್ಲಿ ರೆಕಾರ್ಡ್ ಮಾಡಿ ಅವ್ರು ಯಾವಾಗ್ಲಾರು ನೋಡ್ಲಿ ಅಂತದನ್ನ ಹಾಕಿದ್ವಿ. ಇದಾದ ಮೇಲೆ ಚಂದನ, ದೂರದರ್ಶನ ಈ ತರದ ಟಿವಿ ಚಾನೆಲ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಹೀಗೆ ಸುಮಾರು 70-80-90% ಜನಕ್ಕೆ ತಲುಪ್ತಾ ಇದೆ. ಇರ್ಲಿ, ತಲುಪೋರಿಗೆ ತಲುಪ್ಕೊಳ್ಳಿ. ಈಗ ಇನ್ನೊಂದು 5-15% ಈ ತರಹದ ಸಮಸ್ಯೆಗಳು ಇದೆ ಅಂತ ಈಗ ಗೊತ್ತಾಗಿದೆ. ಈಗ ಇದಕ್ಕೆ ಪರಿಹಾರವನ್ನ ನಾವು ಈಗ ಕಂಡುಹಿಡಿಬೇಕು. ಈಗಾಗಲೇ ನಮ್ಮ ದೇವೇಂದ್ರಪ್ಪನವರು ಸಾಹೇಬ್ರು ಹೇಳ್ದಾಗೆ, ನಾಗೇಂದ್ರಪ್ಪನವರು ವಠಾರದ ಯೋಜನೆ ಬಹಳ ಚೆನ್ನಾಗಿದೆ. ಶಿಕ್ಷಕರು ಒಂದು ಹಳ್ಳಿಗೆ ಹೋದ್ರೆ ಒಂದು ದಿನ ಒಂದು ಹಳ್ಳಿಯ ಒಂದು 8ನೇ ಕ್ಲಾಸ್ ಮಕ್ಕಳು ಅಂದ್ರೆ ಅಲ್ಲಿರೋ ಎಷ್ಟು ಜನ ಇರ್ತಾರ? ಚಿಕ್ಕ ಹಳ್ಳಿನಲ್ಲಿ ಒಂದ್ 8 ಜನ 10 ಜನ ಇರ್ತಾರೆ. ಆ ಹಳ್ಳಿಗೆ ಒಬ್ಬ ಮೇಷ್ಟ್ರು ಒಂದ್ಸಲಿಗೆ ಹೋದ್ರೆ 1 ಗಂಟೆ 1.5 ಗಂಟೆ. ಇದ್ರ ಜೊತೆಗೆ ಪುಸ್ತಕಗಳನ್ನು ಕೊಟ್ಬಿಡ್ಬೇಕು. ಈಗ ಏನಾಗಿದೆ, ಪುಸ್ತಕಗಳು ಬಹುಶಃ ರೆಡಿ ಇರ್ಬೇಕು. ಪುಸ್ತಕಗಳು ಕೊಟ್ರೆ ಓದ್ಕೊಂಡಾರು ಓದ್ಕೊತಾವ, ಅವು ಏನಾರು ಓದ್ತಿರ್ತಾರೆ. ಅದರಿಂದ ಪುಸ್ತಕಗಳು ಇಲ್ಲ ಅವ್ರ ಹತ್ರ. ಒಂದ್ ಕಡೆ ಪುಸ್ತಕಗಳನ್ನ ಕೊಡ್ಲಿ, ಒಂದ್ ಕಡೆ ವಠಾರದ ಯೋಜನೆ ಏನಿದೆ ಅದನ್ನ ಖಂಡಿತವಾಗಿ ಈ ಕೂಡ್ಲೆ ಅದನ್ನ ಸಾಮಾಜಿಕ ಅಂತರ ಇಟ್ಕೊಂಡು ತುಂಬಾ ಒಳ್ಳೆಯ ಯೋಜನೆ, ಅದನ್ನ ಕೂಡ್ಲೆ ಜಾರಿಗೆ ತರಬೇಕು. ಜೊತೆಗೆ ಲೋಕಲ್ ಟಿವಿ ಚಾನೆಲ್ಸ್ ಇದೆ. ಲೋಕಲ್ ಟಿವಿ ಚಾನೆಲ್ಸ್ ಅವ್ರ ಅಷ್ಟನ್ನೇ ಹರಡ್ಕೊಂಡಿರೋರು, ಅವ್ರನ್ನು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಳಸಬಹುದು. ಇದ್ರ ಜೊತೆಗೆ ಒಂದು ಊರಿನಲ್ಲಿ 6ನೇ ಕ್ಲಾಸ್ ಪಾಠ ಮಾಡೋ ಹುಡುಗನ ಪಕ್ಕದ ಮನೆಯಲ್ಲಿ 10ನೇ ಕ್ಲಾಸ್ ಓದೋ ಹುಡುಗ ಇರ್ತಾನೆ. 10ನೇ ಕ್ಲಾಸ್ ಓದೋ ಹುಡುಗನ ಬೀದಿನಲ್ಲಿ 2nd PUC ಓದೋ ಹುಡುಗ ಇರ್ತಾನೆ. ಹೀಗೆ ಅದ್ರಿಗಿಂತ ಜಾಸ್ತಿ ಓದ್ತಿರೋರು ಅಲ್ಲಿ ಅವ್ರಿಗೆ ಸಹಾಯ ಮಾಡೋದಕ್ಕೂ ಸಾಧ್ಯ ಇದೆ. ಈ ಸಾಮಾಜಿಕ ಅಂತರವನ್ನು ಇಟ್ಕೊಂಡು ಕೂಡ ಅವ್ರವ್ರ ಅಲ್ಲಲ್ಲೇ ಹಿರಿಯರು ಚಿಕ್ಕವರಿಗೆ ಪಾಠ ಹೇಳ್ಕೊಡೋದಕ್ಕೂ ಸಾಧ್ಯ ಇದೆ. ಸೊ ಹೀಗೆ ನಾವು ಉಳಿದ ಜನಕ್ಕೆ ಶಿಕ್ಷಕರು ವಠಾರದ ಯೋಜನೆ, ಲೋಕಲ್ ಚಾನೆಲ್ಗಳನ್ನ ಯೋಜನೆ, ಜೊತೆಗೆ ರೆಕಾರ್ಡ್ ಮಾಡಿ ಕಳಿಸುವಂತಹದ್ದು, ಯಾವಾಗ್ಲಾರು 24 ಗಂಟೆಯಲ್ಲಿ ನೋಡ್ಕೊಳ್ಳುವಂತಹ ಯೋಜನೆಗಳು, ಜೊತೆಗೆ ಆ ಊರಿನಲ್ಲಿ ಇರತಕ್ಕಂತಹ ಜಾಸ್ತಿ ಓದಿರೋರು, ಹೀಗೆ ಬೇರೆ ಬೇರೆ ಮೂಲಗಳನ್ನ ಮತ್ತೆ ಬೇಗ ಕಂಡಿಡ್ಕೊಂಡು ಜೊತೆಗೆ ಬೇಗ ಆಗ್ಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಅಂತ ಬೇಗ ಆಗಬೇಕಾಗತ್ತೆ ಇಂತಹ ವಿಚಾರಗಳು. ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಸಾಕಷ್ಟು ಡಿಜಿಟಲ್ ಎಜುಕೇಶನ್ ಆರಂಭ ಆಗಿದೆ, ಆನ್ಲೈನ್ ಕ್ಲಾಸ್ಗಳು ಆರಂಭ ಆಗಿದೆ. ಹಾಗಾಗಿ ಸಮಸ್ಯೆಗಳು ಇರೋದೇನಪ್ಪಾ ಅಂದ್ರೆ ಟಿವಿ ಇಲ್ಲ ಅಥವಾ ಮೊಬೈಲ್ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಯಾವ ರೀತಿಯಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ಪ್ರಯತ್ನಗಳು ಆಗಬೇಕಾಗಿದೆ ಮಕ್ಕಳಲ್ಲಿ. ಇದರ ಬಗ್ಗೆ ಕೂಡ ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ. ಡಿಜಿಟಲ್ BPL ಕಾರ್ಡ್, ಯಾಕಂದ್ರೆ ಒಂದ್ ಕಡೆ ಡಿಜಿಟಲೈಸೇಷನ್ ಆಗ್ತಾ ಇದೆ, ಇನ್ನೊಂದು ಕಡೆ ಜನ ಹಾಗೇ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳು ಇದೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ 11 ಜಿಲ್ಲೆಗಳ ಸಮೀಕ್ಷೆ ಮಾಡಿದ್ರಲ್ಲಿ 5.5 ಲಕ್ಷ ವಿದ್ಯಾರ್ಥಿಗಳಿಗೆ ಫೆಸಿಲಿಟಿಯೇ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ನಮ್ಮ ಜೊತೆ ಅತಿಥಿಗಳು ಇದ್ದಾರೆ. ನಾಗೇಂದ್ರಪ್ಪ ಅವರು, ಒಂದ್ ಕಡೆ ಈಗಾಗಲೇ ಉತ್ತರ ಕರ್ನಾಟಕದ ಸಮೀಕ್ಷೆಯಲ್ಲಿ 5.5 ಲಕ್ಷ ವಿದ್ಯಾರ್ಥಿಗಳು ಇದರಿಂದೆಲ್ಲ ವಂಚಿತರಾಗ್ತಾ ಇದ್ದಾರೆ ಅಂತ ಹೇಳಿ, ಸೊ ಅಂತವ್ರಿಗೆ ಕ್ವಿಕ್ ಆದಂತಹ ಸೊಲ್ಯೂಷನ್ ಬೇಕಾಗತ್ತೆ. ಇವತ್ತು ನಾವು ಮಾಡ್ತೀವಿ, ಯಾಕಂದ್ರೆ ನಾವು ಬ್ಯಾಂಕ್ಗಳ ವಿಚಾರ ಕೂಡ ನೋಡಿದ್ವಿ, ಬ್ಯಾಂಕ್ಗಳಲ್ಲಿ ಎಲ್ಲರೂ ಹೋಗಿ ಲೋನ್ ತೆಗೆದುಕೊಳ್ಳುವಂತ ಸಿಚುವೇಶನ್ ನಿರ್ಮಾಣ ಆಗಿದೆ ಅಂತ.
ಮೇಡಮ್ ಇದು ಸತ್ಯ. ಯಾಕೆಂದ್ರೆ ಚೇತನ್ ರಾವ್ ಸರ್ ಹೇಳ್ದಂಗೆ ಕೆಲವಲ್ಲ ಬಹುತೇಕ ಜನ ಈ ಆನ್ಲೈನ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಕ್ಕೆ ಆಗ್ತಾ ಇಲ್ಲ. ಇದು ಒಪ್ಪಬೇಕಾದಂತ ಮಾತೆ. ಆದ್ರೆ ಪುಸ್ತಕಗಳು ಈಗಾಗಲೇ ಸರಬರಾಜು ಮಾಡಿದೀವಿ. ಅವರು ಸರ್ ಎತ್ತಿ ಪ್ರಶ್ನೆಗೆ ಈಗಾಗಲೇ 70% 80-90% ನಾವು ಪುಸ್ತಕಗಳನ್ನ ಮಕ್ಕಳಿಗೆ ಮುಟ್ಟಿಸಿದೀವಿ. ಇದಕ್ಕಾಗಿನೇ ಆಲ್ಟರ್ನೇಟ್ ನಾವು ಹುಡುಕಿದ್ದು ಇದು ವಠಾರ ಶಾಲೆ ಅಥವಾ ಗಲ್ಲಿ ಓಣಿಗಳ ಶಾಲೆಗಳಿಗೆ ಹೋಗೋದು. ಇಲ್ಲೇನ ನಾವು ಕಂಟೆಂಟ್ ಅನ್ನ ಕೊಡ್ತಾ ಇಲ್ಲ. ಅಂದ್ರೆ ನಮ್ಗೆ ಪಠ್ಯವಸ್ತುಕ್ಕಿಂತ ನಾವು ಕಾಂಪಿಟೆನ್ಸಿಯನ್ನ ಅವರಿಗೆ ಡೆವಲಪ್ ಮಾಡ್ಬೇಕಂತೀವಿ. ಸಾಮರ್ಥ್ಯಗಳನ್ನ ಅಭಿವೃದ್ಧಿ ಮಾಡಕ್ಕೆ ನಾವು ಪಾಠವನ್ನ ಮಾಡಬೇಕು. ಮಕ್ಕಳ ಸಾಮರ್ಥ್ಯ ಕಲಿಕಾ ಸಾಮರ್ಥ್ಯ ಅಭಿವೃದ್ಧಿ ಆಯ್ತಂದ್ರೆ ನಾಳೆ ದಿವಸ ಅವರಿಗೆ ಸ್ವಲ್ಪ ದಿನಗಳು ಸರ್ ಈಗ ಆಲ್ರೆಡಿ ಕಲಬುರಗಿ ವಿಭಾಗದಾಗ 1700ಕ್ಕಿಂತ ಹೆಚ್ಚು ಈ ಒಟ್ಟಾರೆ ಶಾಲೆಗಳು ಇವತ್ತು ನಡೀತಾ ಇದಾವೆ ಮೇಡಮ್. ಉಳಿದ ಕ್ಲಾಸ್ಗಳು ನಡೀತಾ ಇಲ್ಲ. ಒಟ್ಟಾರೆ ಶಾಲೆ ಅಂದ್ರೆ ಇದು ಶಾಲೆಯಲ್ಲಿ ಆಗ್ತಾ ಇಲ್ಲ ಮೇಡಮ್. ಯಾವುದೋ ಒಂದು ಸಮುದಾಯ ಭವನೋ ಒಂದು ಮಂದಿರದ ಬಯಲು ಪ್ರದೇಶನೋ ಇಂಥ ಪ್ರದೇಶದಾಗ ನಡೀತಾ ಇದಾವೆ. ಬಹಳಷ್ಟು ಮಕ್ಕಳು ಬರ್ತಾ ಇದಾರ. ಮತ್ತೆ ಒಂದು ಊರಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರ ಅಷ್ಟು ಒಟ್ಟಾರೆ ಶಾಲೆಗಳವ ಮೇಡಮ್. ಈಗ ನಾನು ಓಕಳಿ ಅನ್ನೋ ಊರಾಗ 8 ಜನ ಶಿಕ್ಷಕರಿದ್ರು 8 ಕಡೆ ಈ ಒಟ್ಟಾರೆ ಶಾಲೆಗಳು ನಡೀತಾ ಇವೆ. ಹಿಂಗಾಗಿ ಈ ಒಟ್ಟಾರೆ ಶಾಲೆಗಳು ಕಾನ್ಸೆಪ್ಟ್ ಅನ್ನ ಇಟ್ಟಿದ್ದೆ ಅದಕ್ಕೆ ಮಕ್ಕಳಿಗೆ ಸಂಪರ್ಕ ಸಾಧಿಸಬೇಕು, ಅವರಿಗೆ ಸಾಮರ್ಥ್ಯವನ್ನ ಬೆಳೆಸಬೇಕು. ಸಾಮರ್ಥ್ಯ ಬೆಳೆಸ್ದೀವಿ ಅಂತಂದ್ರೆ ನಾಳೆ ಕಂಟೆಂಟ್ ಅನ್ನ ಅವ್ರು ಕಲಿತಾರ ಅನ್ನೋದು ನಮ್ಮ ಉದ್ದೇಶ. ತಕ್ಷಣ ಇರುವಂತದ್ದು ಅದು ಒಂದೇ ಮಾರ್ಗ ಅಂತ ನಮ್ಮ ಇಲಾಖೆ ಮಾನ್ಯ ಮಂತ್ರಿಗಳು ಎಲ್ಲರೂ ಕೂಡಿ ಇದನ್ನ ಪ್ರಯತ್ನ ಮಾಡ್ಲತ್ತಾರೆ. ಓಕೆ, ಅದ್ರ ಬಗ್ಗೆ ನಾನು ಮಾತಾಡಿಸ್ತೀನಿ. ಚೇತನ್ ಸರ್ ಅವರು ಈಗ ಒಂದ್ ಕಡೆ ಈಗ ಇಂತಹ ಒಟ್ಟಾರ ಶಾಲೆಗಳ ಬಗ್ಗೆ ನೀವು ಕೂಡ ಹೇಳಿದ್ರು, ಒಳ್ಳೆಯ ಒಂದು ಕಲ್ಪನೆ ಇದು, ಒಳ್ಳೆಯ ಪರಿಕಲ್ಪನೆ ಅನ್ನುವಂತಹ ವಿಚಾರವನ್ನ. ಬಟ್ ಎಷ್ಟೋ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ನಾವು ನೋಡಿದ್ರೆ ಒಂದು ಊರಿನಲ್ಲಿ 1-2-3 ಮನೆ ಇದ್ರೆ ಇನ್ನೊಂದು ಊರಲ್ಲಿ ಒಂದಷ್ಟು ಮನೆಗಳಿರುವಂತಹದನ್ನು ಕೂಡ ನಾವು ಗಮನಿಸ್ತೀವಿ. ಎಷ್ಟು ಯೂಸ್ ಆಗುತ್ತೆ ಅಥವಾ ಎಷ್ಟು ಹೆಲ್ಪ್ಫುಲ್, ಇದನ್ನ ಹೇಗ್ ಮಾಡಬಹುದು ಅಂತ? ಇಲ್ಲ, ಅದೇನಾಗುತ್ತೆ ಅಂದ್ರೆ ಒಂದು ಹಳ್ಳಿಗೆ ಒಂದು ಸಬ್ಜೆಕ್ಟಿನ ಒಬ್ಬ ಶಿಕ್ಷಕರು 1 ಗಂಟೆ ಇವತ್ ಮಾತ್ರ ಹೋಗ್ತಾರೆ. ನಾಳೆ ಅದೇ ಸಬ್ಜೆಕ್ಟ್ ನವರು ಇನ್ನೊಂದು ಹಳ್ಳಿಗೆ ಹೋಗ್ಬೋದು. ಒಂದೊಂದು ಹಳ್ಳಿಗೆ ಒಬ್ಬೊಬ್ಬರು ಮೇಷ್ಟ್ರು ಸಿಗಲ್ವೇ? ಇದಾರೆ, ಆ ಪ್ರಾಬ್ಲಮ್ ಇಲ್ಲ. ವಠಾರದ ಯೋಜನೆ ಬಹಳ ಅದ್ಭುತವಾಗಿದೆ. ಇನ್ನೊಂದು ಯೋಚನೆ ಮಾಡಬಹುದು. ಈಗಾಗಲೇ ಅದನ್ನು ಯೋಚನೆ ಮಾಡಿದರೆ, ಬಟ್ ಕಾರ್ಯರೂಪಕ್ಕೆ ಬಂದಿದೆಯೋ ಇಲ್ಲ ಅಂತ ಮಾನ್ಯ ನಾಗೇಂದ್ರಪ್ಪನವ್ರು ಹೇಳ್ಬೇಕು. ಈ SDMCನವರು ಮತ್ತು ಗ್ರಾಮ ಪಂಚಾಯತಿನವರು ಅಥವಾ ತಾಲೂಕ್ ಪಂಚಾಯತಿನವರು ಕೂಡಲೇ ದೊಡ್ಡ ಈ ಚಂದನ ಟಿವಿ ಏನಿದೆ ಅಥವಾ ದೂರದರ್ಶನ ಏನ್ ಬರ್ತಾ ಇದ್ರದ್ದು ಬಿಗ್ ಸ್ಕ್ರೀನ್ ಗಳನ್ನ ದೊಡ್ಡ ಸ್ಕ್ರೀನ್ ಹಳ್ಳಿಗೊಂದು ಆ ಹೋಬಳಿಗೊಂದನ್ನ ಹಾಕಿ ದೂರ ಕೂರಿಸಿ ಬಿಗ್ ಸ್ಕ್ರೀನ್ಸ್ ಅನ್ನ ಹಾಕುವಂತ ಯೋಚನೆಗಳನ್ನ ಮಾಡಬಹುದು. ಒಂದು. ಆಮೇಲೆ ಪುಸ್ತಕಗಳನ್ನ ನಾನು ಹೇಳಿದಾಗೆ ಈಗಾಗಲೇ ಬಹಳ ಬೇಗ ಪುಸ್ತಕಗಳನ್ನ ಕೊಡ್ತಾರೆ. ತುಂಬಾ ಸಂತೋಷ. ಇದು ಇಡೀ ರಾಜ್ಯದಲ್ಲಿ ಆಗಿದೆಯೋ ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲದೆ ಇರೋ ವಿಚಾರ. ಸಾಹೇಬ್ರು ಅದರಲ್ಲೇ ಇರೋದ್ರಿಂದ ಬಹುಶಃ ಕರೆಕ್ಟ್ ಆಗಿ ಹೇಳಿದ್ದಾರೆ ಅಂತ ಅನ್ಕೊಂಡಿದೀನಿ. ಬಟ್ ಅದು ಆಗ್ಬಿಡಬೇಕು. ಎರಡನೇದು ಮೇಡಮ್, ನೀವು ಏನೇ ಮಾತಾಡಿದ್ರು ಭಾರತ ಬಡ ದೇಶ. ಭಾರತದಲ್ಲಿ ಶಿಕ್ಷಣ ಮೊದಲಿಂದಲೂ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಇದಕ್ಕೆಲ್ಲ ರೆಡಿ ಆಗಿರ್ಲಿಲ್ಲ. ಸಮಸ್ಯೆಗಳು ನೀವು ಪ್ರತಿ ವರ್ಷನೂ ಮಳೆ ಬಂದಾಗ ಬೆಂಗಳೂರಿನ ಕೆಲವು ಬಡಾವಣೆಗಳಲ್ಲಿ ನೀರು ನುಗ್ಗುತ್ತೆ. ಹೌದು, ಪ್ರತಿ ಬಾರಿ ಅದನ್ನೇ ಹೇಳುದು, ಕೆರೆ ಆಗಿದೆ ಅಂತ. ಅಲ್ವೇ? ಈಗ ಆನ್ಲೈನ್ ನಮ್ಗೆ ಮೊದಲ ಬಾರಿಗೆ ಈ ತರ ಪ್ರಾಬ್ಲಮ್ ಬಂದಿರೋದು. ಏನು ಮಾಡಕ್ಕಾಗಲ್ಲ. ಆದ್ರಿಂದ ಒಂದು 2%ಗೋ 5%ಗೋ 10%ಗೋ ಈ ತಾಳಿ ಮಾರಿ ಈ ತರ ಚಿನ್ನ ಮಾರಿ ಕೂಲಿ ಮಾಡಿ ಕೂಡೋದು ಮಾಡುವ ಅಗತ್ಯವಿಲ್ಲ. ಶಾಲೆ ಶುರು ಮಾಡಿದ ಮೇಲೆ ಮತ್ತೆ ಅವ್ರಿಗೆಲ್ಲ ಪಾಠ ಮಾಡ್ತಾರೆ. ಯಾರು ಆತಂಕ ಪಡುವ ಅಗತ್ಯವಿಲ್ಲ. ಎಲ್ಲಾ ಮಕ್ಕಳು ಕಲಿತಾ ಇದ್ದಾರೆ. ನಾನು ಇಂಟರಪ್ಟ್ ಮಾಡ್ತೀನಿ. ಎಲ್ಲಾ ಮಕ್ಕಳು ಕಲಿತಾ ಇದ್ದಾರೆ, ನಮ್ಮ ಮಕ್ಕಳಿಗಿಲ್ಲ ಅನ್ನುವಂಥದ್ದು ಒಂದಾದ್ರೆ ಮಕ್ಕಳ ಮೇಲೆ ಕೂಡ ಇದು ಪರಿಣಾಮ ಬೀರೋದಿಲ್ವಾ? ಎಲ್ಲರೂ ಕಲಿತಾ ಇದ್ದಾರೆ, ನಮ್ಗಳಿಗಿಲ್ಲ ಅನ್ನುವಂಥ ಪರಿಣಾಮ ಬೀರೋದಿಲ್ವಾ ಅಂತ? ಮೇಡಮ್ ಒಂದ್ ನಿಮಿಷ. ಮೊದಲು ಜೀವ, ಆಮೇಲೆ ಹೊಟ್ಟೆ, ಜೀವನದ್ದು. ಇದು ಎರಡು ಪ್ರಮುಖ. ಇದೆರಡಕ್ಕೆ ತೊಂದರೆ ಆಗಿರೋ ಸಂದರ್ಭದಲ್ಲಿ ಇದ್ರೆ ಜನ ಶಿಕ್ಷಣಕ್ಕೆ ಹೋಗೋ ಅಗತ್ಯ ಇಲ್ಲ. ಈ ಕ್ಷಣಕ್ಕೆ ನನ್ಗೆ ಅರ್ಥ ಆಗುತ್ತೆ ಮಾನಸಿಕವಾಗಿ ಅವ್ರಿಗೆಲ್ಲ ಸಮಸ್ಯೆ ಇದೆ ಅಂತ. ಒಂದೊಂದಾಗಿ ಹಂತವಾಗಿ ಸಾಲ್ವ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ ಆಲ್ಮೋಸ್ಟ್ 70-80% ತಲುಪಿದ್ದಾರೆ. ಪುಸ್ತಕಗಳು ಕೊಡ್ತಾ ಇದ್ದಾರೆ. ವಠಾರದ ಯೋಜನೆ ಬಂದಿದೆ. ಇನ್ನೂ ಉಳಿದು ಬಿಟ್ರೆ ಇನ್ನೇನ್ ಮಾಡೋದು ಅಂತ ಮತ್ತೆ ಯೋಚನೆ ಬರುತ್ತೆ. ಎಕ್ಸಾಕ್ಟ್ಲಿ. ಆದ್ರಿಂದ ಯಾರು ಆತಂಕ ಪಟ್ಟು ಅಯ್ಯೋ ಅಂತ ಅನ್ಕೊಳ್ಳೋ ಅಗತ್ಯ ಇಲ್ಲ. ನಮ್ ದೇಶನೇ ಹೀಗೆ ನಡೀತಾ ಇದೆ, ಚೆನ್ನಾಗ್ ಆಗ್ತಾ ಇದೆ, ಹೋಗ್ತಾ ಇದೆ. ಇನ್ನೂ ಸ್ವಲ್ಪ ಅವಕಾಶ ಕೊಡೋಣ. ಯಾರಿಗೆ ತಲುಪಿಲ್ಲದೆ ಇದ್ದವ್ರಿಗೆ ಇನ್ ಏನ್ ಮಾಡ್ಬೋದು ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕೂ ನಮ್ಗೆ ಅವಕಾಶಗಳು. ಎಕ್ಸಾಕ್ಟ್ಲಿ. ನಾನು ಮಾತನಾಡಿಸ್ತೀನಿ, ಏನ್ ಮಾಡಬಹುದು? ಈ ತರದಂತಹ ಸಮಸ್ಯೆಗಳು ಇದೆ ಸಾಕಷ್ಟು ಕಡೆಗಳಲ್ಲಿ. ನಾವು ಆಗ್ಲೇ ಹೇಳಿದ್ವಿ, ಆಲ್ಮೋಸ್ಟ್ 5.5 ಲಕ್ಷ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಳ್ಳುವಂತಹ ಪ್ರಯತ್ನಗಳು ಆಗಿದೆ. ನೆಟ್ವರ್ಕ್ ಸಮಸ್ಯೆ ಕೂಡ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಯಾವ ರೀತಿಯಾಗಿ ಮಕ್ಕಳಿಗೆ ಕೆಲವೊಂದು ಕಡೆಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಅದು ಪೋಷಕರ ಮೇಲೆ ಪರಿಣಾಮ ಬಿದ್ದು ಏನೇನು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ, ಪರಿಹಾರ ಏನು, ಯಾವ ರೀತಿಯ ಮಾರ್ಗೋಪಾಯಗಳು ಇದೆ, ಪರ್ಯಾಯ ಮಾರ್ಗಗಳು ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನಾಗೇಂದ್ರಪ್ಪ ಅವರೇ ಈಗಾಗಲೇ ಚೇತನ್ ರಾಮ್ ಹೇಳ್ತಾ ಇದ್ರು, ಒಂದ್ ಕಡೆ ಈಗ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲರನ್ನ ಸೇರಿಸಿ ಒಂದು ಕಡೆಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಇಟ್ಕೊಂಡು LED ಪರದೆಗಳ ಮೂಲಕ ಟಿವಿಯಲ್ಲಿ ಏನ್ ಬರುತ್ತೆ, ಚಂದನ ಟಿವಿಯಲ್ಲಿ ಅಥವಾ ಬೇರೆ ಬೇರೆ ಕ್ಲಾಸ್ಗಳಿಗೆ ಏನ್ ಸಿಗುತ್ತೆ ಅದನ್ನ ಮಾಡುವಂತಹ ಪ್ರಯತ್ನಗಳು ಮಾಡಬಹುದಾ? ಆ ತರದ ಪ್ರಯತ್ನಗಳು ಏನಾದ್ರೂ ಆಗಿದೆಯಾ, ಹೇಗೆ? ಒಳ್ಳೆ ಅಭಿಪ್ರಾಯ ಮೇಡಮ್ ಅದು. ಯಾಕಂದ್ರೆ ಈಗ ನಾವು ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನ ಬಯಸ್ತಾ ಇದ್ದೀವಿ. ಅವ್ರು ಹೇಳಿದ್ದು ಸತ್ಯ, ಸಮುದಾಯ ಪಾಲ್ಗೊಂಡಾಗ ಇದು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗೋದು. ಈಗ ಒಂದು ಉದಾಹರಣೆ, ಇವತ್ತು ಯಾದಗಿರಿಯಲ್ಲಿ ಒಬ್ಬರು ರಿಪೋರ್ಟ್ ಮಾಡಿದ್ರು. ಅಲ್ಲಿ ಈ ಒಂದು ವಠಾರ ಶಾಲೆಯನ್ನ ನಡೆಸಲಿಕ್ಕೆ ಎಲ್ಲ ಏನು ಸಾಮಗ್ರಿಗಳು ಒದಗಿಸಿಕೊಟ್ಟರೆ ಅದು ಅಂದಾಜು ಮೌಲ್ಯ 3 ಲಕ್ಷ ರೂಪಾಯಿದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಜನ ನಾವು ಅವರಿಗೆ ಒಂದು ನಿಮ್ಮ ಮಕ್ಕಳಿಗಾಗಿ ಏನಾದರೂ ಶಿಕ್ಷಣ ಕೊಡ್ತೀವಿ ಅಂತ ಅವರಿಗೆ ವಿಶ್ವಾಸ ಮೂಡಿಸಿದರೆ ಜನ ನಮ್ಮ ಜೊತೆಗೆ ನಿಲ್ಲಕ್ಕೆ ಸಾಧ್ಯ ಅದ. ಹಂಗಾಗಿ ವಿಶ್ವಾಸ ಮೂಡಿಸಕ್ಕೆ ಮೊದಲು ನಾವು ಪ್ರಾರಂಭ ಮಾಡಿದೀವಿ. ನಾವು ಅವರು ಓಣಿಗೆ ಹೋಗ್ತಾ ಇದೀವಿ, ಅವ್ರ ವಠಾರಕ್ಕೆ ಹೋಗ್ತಾ ಇದೀವಿ, ನಾವು ಪಾಠ ಮಾಡ್ತಾ ಇದೀವಿ ಅನ್ನೋಂತ ಅವ್ರ ಖಾತ್ರಿ ಆದ್ಮೇಲೆ ನಮಗೆ ಕೆಳಗಡೆ ಕೂಡಿಸಲ್ಲ ಮೇಡಮ್, ಅಟ್ಲೀಸ್ಟ್ ಒಂದು ಚಾಪಿ ಹಾಕಿ ಕೂಡಿಸ್ತಾರೆ ನಮ್ಮ ಶಿಕ್ಷಕರಿಗೆ. ನಮ್ಮ ಸಮಾಜ ಇನ್ನೂ ಅಷ್ಟು ಇದು ಆಗಿಲ್ಲ. ನಮ್ಮ ಸಮಾಜ ಇವತ್ತಿಗೂ ಒಳ್ಳೇದಕ್ಕೆ ಬೆಂಬಲ ಮಾಡುವಂತ ಸೊಸೈಟಿ, ಸಮಾಜ, ಸಮುದಾಯ ಇದೆ. ಅದು ನಮಗೆ ಸಿಗ್ತದೆ ಮೇಡಮ್. 100% ನಾವು ಇದನ್ನ ಮುಂದುವರಿಸ್ತೀವಿ. ಮತ್ತೆ ಇದರಿಂದ ಇನ್ನೊಂದು ಲಾಭ ಇದೆ ಮೇಡಮ್ ನಮ್ಗೆ. ನಾವು ಮಕ್ಕಳಿಗೆ ಈ ಸಾಮಾಜಿಕ ಅಂತರ ಅಂತ ದೈಹಿಕ ಅಂತರವನ್ನ ಕಾಯ್ದುಕೊಳ್ಳೋದು, ಮತ್ತೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು, ಮಾಸ್ಕ್ ಅನ್ನ ಧರಿಸೋದು, ಇವೆಲ್ಲವನ್ನ ತರಬೇತಿ ಕೊಡ್ಲಿಕ್ಕೂ ಇದರಿಂದ ಸಾಧ್ಯ ಆಗ್ತದೆ. ನಾವು ಅವ್ರಿಗೆ ಬಿಟ್ಟು ದೂರ ಉಳಿದಿವಂದ್ರೆ ನಾವು ಇವುಗಳ ತರಬೇತಿ ಅವ್ರಿಗೆ ಕೊಡಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ತಂದೆ ತಾಯಿಲಿಂದ ಎಷ್ಟು ಕಲಿತಾರೋ ಅದಕ್ಕಿಂತ ಜಾಸ್ತಿ ಕಲಿಯೋದು ಯಾರಿಂದ ಅಂತಂದ್ರೆ ನಮ್ಮ ಶಿಕ್ಷಕರಿಂದ. ಮತ್ತೆ ಅವರು ಸಮುದಾಯಕ್ಕೂ ಹೋಗಿ ಇದನ್ನ ಹೇಳ್ಬಹುದು. ಹಂಗಾಗಿ ನಮ್ಗೆ ಇದನ್ನು ಈ ಎರಡು ಪ್ರಾಕ್ಟೀಸ್ ಅನ್ನ ಆಗ್ತದೆ. ಒಂದು ಕಾಂಪಿಟೆನ್ಸಿಯನ್ನ ಬೆಳೆಸ್ತೀವಿ, ಎರಡನೇದು ನಾವು ಈ COVID-19 ನಿಂದ ಜಾಗೃತಿ ಮೂಡಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಮೇಡಮ್. ಮತ್ತೆ ಇದನ್ನ ಮಾಡಬೇಕು ಅನ್ನೋದಾದ್ರೆ ತಾವು ಹೇಳಿದ್ರಿ ಟಿವಿ ಪರದೆ, ಒಂದು ಟಿವಿ ಯಾರೋ ಪಂಚಾಯತಿಯವರು ಕೊಟ್ರೆ ಅಥವಾ ಬೇರೆ ಯಾರೋ ದಾನಿಗಳು ಕೊಟ್ರೆ ಉಪಯೋಗ ಮಾಡಬಹುದು. ಇವತ್ ನಾಳೆ ಇಂಟರ್ನೆಟ್ ಕನೆಕ್ಷನ್ ಅನ್ನ ಮೊಬೈಲ್ ಇಂದ ಮಾಡೋಕೆ ಸಾಧ್ಯ ಇದೆ. ಆಮೇಲೆ ಪ್ರೊಜೆಕ್ಟರ್ಗಳು ನಮ್ಮಲ್ಲಿ ಎಲ್ಲ ಹೈಸ್ಕೂಲ್ ನಲ್ಲಿ ಪ್ರೊಜೆಕ್ಟರ್ ಇದೆ. ಮತ್ತೆ ತಾವು ಮೊದಲು ಕೇಳಿದ ಪ್ರಶ್ನೆಗೆ ಒಂದೇನಂತಂದ್ರೆ ಪ್ರೈಮರಿ, ಹೈಯರ್ ಪ್ರೈಮರಿ ಹಿಡ್ಕೊಂಡು ಹೈಸ್ಕೂಲ್ ಮಾತ್ರ ಬೇರೆ ಬೇರೆ ಹಳ್ಳಿ ಮಕ್ಕಳು ಒಂದು ಊರಿಗೆ ಬರ್ತಾವ್ರಿ. ಪ್ರೈಮರಿ ಮಕ್ಕಳು ಅದೇ ಊರ್ ಮಕ್ಕಳು ಇರೋದ್ರಿಂದ ಅಂತದೇನು ತೊಂದರೆ ಆಗಲ್ಲ ಮೇಡಮ್. ಅದು ಹಂಗಾಗಿ ಪ್ರೌಢಶಾಲಾ ಹಂತಕ್ಕೆ ನಮ್ಗೆ ಈಗಾಗಲೇ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ ಇದೆ ಮೇಡಮ್, ಅವುಗಳನ್ನ ಬಳಸ್ಕೋಬಹುದು ಮೇಡಮ್. ಬಟ್ ಈಗ ಟಿವಿಯಲ್ಲೇ ಕೆಲವೊಂದು ಸಬ್ಜೆಕ್ಟ್ ಗಳು ಬರುತ್ತೆ, ಈಗ ಆ ರೀತಿಯ ಕ್ಲಾಸಸ್ ಕೂಡ ಇರುತ್ತೆ. ಕೆಲವು ಮಕ್ಕಳಿಗೆ ಈಗ ಮೊಬೈಲ್ ಕ್ಲಾಸ್ಗಳು ಕೂಡ ಇರುತ್ತೆ. ಅಂತವ್ರಿಗೆ ಹೇಗೆ ಸರ್? ಈಗ ಯಾವ ರೀತಿ ಇದುವೇ ಪರ್ಯಾಯನಾ ಹೇಗೆ, ಅಥವಾ ಅವರಿಗೆ ಬೇರೆ ಏನಾದ್ರು ಪರ್ಯಾಯ ಇದೆಯಾ? ಈಗ ಇದೊಂದೇನಿದೆ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಅದು ಬಂದಿದ್ದನ್ನ ನಾವು ಶೇರ್ ಮಾಡ್ಕೊಳ್ಳಕ್ಕೆ ನಾವು ಒಬ್ಬ ಶಿಕ್ಷಕರ ಹತ್ರ ಒಂದು ಮೊಬೈಲ್ ಇದ್ರೆ ಆ ಮೊಬೈಲ್ ಮೂಲಕ ಉಳಿದವರನ್ನೆಲ್ಲ ನಾವು ತೋರಿಸಬಹುದು. ಪ್ರತಿ ಮಗುವಿನ ಹತ್ರ ಇಲ್ಲಂದ್ರು ನಮ್ಮ ಒಟ್ಟಾರೆ ಶಾಲೆಗೆ ಬಂದ ಮಗುವಿಗೆ ನಮ್ಮ ಶಿಕ್ಷಕರಲ್ಲಿರುವಂತ ಈಗ ಎಲ್ಲಾ ಶಿಕ್ಷಕರು ಹೆಚ್ಚು ಕಡಿಮೆ ಈ ಸ್ಮಾರ್ಟ್ ಫೋನ್ ಅನ್ನ ಹೊಂದಿದವರು ಇದ್ದಾರೆ ನಮ್ಮ ಶಿಕ್ಷಕರ ಹತ್ರ. ಅವುಗಳನ್ನ ಬಳಸ್ಕೊಂಡು ಒಂದು ಪರದೆ ಮ್ಯಾಗೆ ಅದು ಹಾಕ್ಬಹುದು. ಯಾಕಂದ್ರೆ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿರ್ಲಿಂತ ಮತ್ತೆ ಮೊಬೈಲ್ಗಳು, ಟಿವಿಗಳು ಸಹ ಹೆಂಗದಾವಂದ್ರೆ ಈ ಬ್ಲೂಟೂತ್ ಲಿಂಕ್ ಕೊಟ್ಟರೆ ಸಾಕು, ಆದ್ರೆ ಆ ಪರದೆ ಮೇಲೆ ಬಂದ್ಬಿಡ್ತು ಮೇಡಮ್. ಅಂತದನ್ನ ಬಳಸ್ಕೊಂಡು ಮಾಡಬಹುದು, ಆ ಸಾಧ್ಯತೆ ಇದೆ. ಓಕೆ, ಫೈನ್. ಇನ್ನು ಚೇತನ್ ರಾಮ್ ಸರ್, ಈಗ ಅವ್ರು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಎಲ್ಲಾ ಕಡೆ ಈಗ ಚೇಂಜಸ್ ಆಗ್ತಾ ಇದೆ, ಕೆಲವು ಕೂಡ ಪಾಸಿಟಿವ್ ಆಗಿ ನಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ಏನ್ ಆಗ್ಬೇಕಾಗಿದೆ ಈಗ ಅಂತ ಹೇಳಿ, ಯಾಕಂದ್ರೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಮಾನಸಿಕವಾಗಿ ಕೆಲವೊಂದಷ್ಟು ಎಫೆಕ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಂತ ಸಂದರ್ಭದಲ್ಲಿ ಬದಲಾವಣೆ ಹೇಗ್ ತರಬಹುದು ಈಗ ಅಂತ? ಈ ಶಿಕ್ಷಕರು ಈಗೇನು ಹೋಗ್ತಾ ಇದ್ದಾರೆ ಈ ವಠಾರದ ಯೋಜನೆಯಲ್ಲಿ, ಒಂದು. ಎರಡನೇದು ಟಿವಿ ಮಾಧ್ಯಮದಿಂದ ಕೊಡ್ತಾ ಇರೋದು 2, ರೆಕಾರ್ಡ್ ಮಾಡಿ ಕೊಡ್ತಾ ಇರೋದು 3. ಈ ಎಲ್ಲ ಸಂದರ್ಭದಲ್ಲಿ ನನ್ನ ಪ್ರಕಾರ 50% ಈಗ ಅವರು ಮೂಲ ಅಧ್ಯಯನದಲ್ಲಿ ಅಭ್ಯಾಸದಲ್ಲಿ ತೊಂದರೆ ಇದ್ರೆ ಅದನ್ನ ಮಾಡೋದಕ್ಕೆ ಹೊಸ ಪಾಠಕ್ಕಿಂತ ಹಳೆದನ್ನ ಬ್ರಿಡ್ಜ್ ಕೋರ್ಸ್ಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನ ಮೊನ್ನೆ ನಾಗೇಂದ್ರಪ್ಪನವ್ರು ಹೇಳಿದ್ದು ಬಹಳ ಸರಿಯಾಗಿದೆ. ನಂಬರ್ 1. ನಂಬರ್ 2, ಇವುಗಳನ್ನ ಇದರಲ್ಲಿ ಆಟಿಟ್ಯೂಡ್ ವಿಷಯ ಅಂದ್ರೆ ನೀವ್ ಹೇಳಿದ್ರಲ್ಲ, ಒಂದ್ ಡಿಪ್ರೆಷನ್ಗೆ ಹೋಗ್ತಾ ಇದಾರೆ, ಕಲಿಕೆ ನಿಂತೋಗಿದೆ, ಅವ್ರಿಗೆ ಯಾರಿಗೋ ಸಿಗ್ತಾ ಇಲ್ಲ, ನಮಗ್ ಸಿಗ್ತಾ ಇಲ್ಲ, ಈ ತರದ ಮಕ್ಕಳುಗಳಿಗೆ ಆಗಿರುವಂತಹ ಈ ತೊಡಕುಗಳಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಕೆಲಸವನ್ನ ಅರ್ಜೆಂಟ್ ಅಲ್ಲಿ ಪ್ಯಾರಲಲ್ ಆಗಿ ಇವ್ರು ಯಾವ್ಯಾವ ಮಾಧ್ಯಮಗಳಲ್ಲಿ ಹೋಗ್ತಾರೆ ಆ ಮಾಧ್ಯಮಗಳಲ್ಲೆಲ್ಲ ಪ್ರೈಮರಿಯಾಗಿ ನಾಲೆಡ್ಜ್ ಸ್ಕಿಲ್ ಗಿಂತ ಮುಖ್ಯವಾಗಿ ಆಟಿಟ್ಯೂಡ್ ಬೇಸ್ಡ್ ಕಾರ್ಯಕ್ರಮಗಳನ್ನ ಮೊದಲಾಕ್ಬೇಕು. ನಂಬರ್ 1. ನಂಬರ್ 2,
ಮಳೆಗಾಲ ಆದ್ರಿಂದ ಇವರಿಗೆ ಸಮುದಾಯ ಭವನಗಳು ವಠಾರದಲ್ಲಿ ಬೇಕಾದಂತಹ ಹಾಲ್ಗಳು ಹಳ್ಳಿನಲ್ಲಿ ಹೋಬಳಿನಲ್ಲಿ ಸಿಗದೇ ಇರುವ ಸಾಧ್ಯತೆಗಳಿದೆ. ಎರಡು, ಮೂರನೇದು ನನಗನ್ಸುತ್ತೆ ಇದಕ್ಕೆ ಇನ್ನೊಂದು ದೊಡ್ಡ ಪರಿಹಾರ ಇದೆ. 240 ತಾಲೂಕಿದ್ರೆ 240 ಮೊಬೈಲ್ ವ್ಯಾನು ಲರ್ನಿಂಗ್ ಸೆಂಟರ್ ಟೀಚರ್ಸ್ ಇರ್ತಾರೆ. ಒಂದೊಂದು ಗಂಟೆ ಒಂದೊಂದು ಏರಿಯಾ ಹಳ್ಳಿಗಳಿಗೆ ಹೋಗ್ತಾ ಇಡೀ ಆ ಏರಿಯಾ ಆ ಭಾಗವನ್ನ ತಲುಪೋದಕ್ಕೆ ಸಾಧ್ಯ ಇರುತ್ತೆ. ಮೊಬೈಲ್ ಲರ್ನಿಂಗ್ ಸೆಂಟರ್ಸ್ ಅನ್ನ ಇಮಿಡಿಯೇಟ್ ಆಗಿ ಮಾಡಬಹುದು, ಅದಕ್ಕೇನ್ ದೊಡ್ಡ ವಿಷಯ ಏನಲ್ಲ. ಓಕೆ, ಆಮೇಲೆ ಹೋಗ್ತಾ ಅವರು ಹಿಂದಿನ ದಿನದ ಪಾಠದವನ್ನ ಪೆನ್ ಡ್ರೈವ್ಗೋ ಯಾವ್ದಕ್ಕಾದ್ರೂ ಹಾಕಿ ತಗೊಂಡೋಗ್ಬಿಟ್ರೆ ಆ ಹಳ್ಳಿಲಿರುವಂತಹ ಟಿವಿಗಳಲ್ಲಿ ಯಾರದೋ ಮನೆಗಳಲ್ಲಿ ಹಾಲಿದ್ರೆ ಆ ಹಾಲ್ನಲ್ಲೇ ಅವರೆಲ್ಲರೂ ಅವಕಾಶ ಕೊಡೋಕ್ ಸಾಧ್ಯ ಇದೆ. ಒಂದು, ಆಮೇಲೆ ದೊಡ್ಡ ನಾನು ಈಗಾಗ್ಲೇ ಹೇಳಿದಾಗ ಅಲ್ಲಿ ಆ ಹಳ್ಳಿನಲ್ಲಿರುವ ಆ ಊರ್ನಲ್ಲಿರುವ ದೊಡ್ಡ ಮಕ್ಕಳು ಯಾರಿದ್ದಾರೆ ಅವರು ಚಿಕ್ಕ ಮಕ್ಕಳಿಗೆ ಅಲ್ಲಲ್ಲೇ ಹೇಳ್ಕೊಡುವಂತಹದ್ದು ದೊಡ್ಡ ಪ್ರಮಾಣದಲ್ಲಿ ನಡಿಬೇಕು. ಸಮಾಜದ ಕೆಲಸ ಸೇವೆ ಅಂದ್ರೆ ಇದೆ, ಸಮಾಜ ಸೇವೆ ಅಂದ್ರೆ ಇದನ್ನೇ. ಅದರಿಂದ ಈಗ ನೀವು ಅವಾಗೆಲ್ಲ ಊಟ ಇದ್ದವ್ರಿಗೆ ಊಟ ಕೊಟ್ರಿ ಏಪ್ರಿಲ್ ಮೇನಲ್ಲಿ. ಈಗ ಯಾರಿಗೆ ಕಲಿಕೆ ಇಲ್ಲವೋ ಅವ್ರಿಗೆ ಕಲಿತಿರುವವರು, ಅಲ್ಲೇ ಇರುವವರು ಪಕ್ಕದ ಮನೆಯವನಿಗೆ ಎದುರುಗಡೆ ಮನೆಯವನಿಗೆ ಕೂರಿಸ್ಕೊಂಡು 5ನೇ ಕ್ಲಾಸ್ 1ನೇ ಕ್ಲಾಸ್ಗೆ, 10ನೇ ಕ್ಲಾಸ್ 5ನೇ ಕ್ಲಾಸ್ ನನಗೆ, PUC 10th ನವನಿಗೆ ಚೂರು ಕಲಿಕೆ ಶುರು ಮಾಡ್ಲಿ. ಒಂದು. ಎರಡನೇದು, ಎಲ್ಲ ಮಾಧ್ಯಮಗಳಲ್ಲೂ ನನ್ನ ಪ್ರಕಾರ ಇಮಿಡಿಯೇಟ್ ಆಗಿ ಆಟಿಟ್ಯೂಡ್ ಆತ್ಮವಿಶ್ವಾಸದ ಹೆಚ್ಚಳಕ್ಕೆ ಈ ಕ್ಷಣ ಕೆಲಸ ಮಾಡಬೇಕು. ಆಮೇಲೆ ನಿಜ ಆತ್ಮವಿಶ್ವಾಸವನ್ನು ಬೆಳೆಸುವಂತ ಪ್ರಯತ್ನಗಳು ಈಗ ಆಗ್ಬೇಕಾಗಿದೆ ಅನ್ನುವಂಥದ್ದು ಮಾತನಾಡಿಸ್ತೀನಿ. ನಾನು ಪಬ್ಲಿಕ್ ಕಾಲರ್ ಕೂಡ ಇದ್ದಾರೆ ನಮ್ಮ ಜೊತೆ. ಈಗ ವೆಂಕಟಾಚಲ ಅಂತ ಹೇಳಿ ಕೊಳ್ಳೇಗಾಲದಿಂದ ಕಾಲ್ ಮಾಡಿದ್ದಾರೆ. ವೆಂಕಟಾಚಲ ಅವರ ಏನ್ ಹೇಳಕ್ ಬಯಸ್ತೀರಾ ಈಗ? ಮೇಡಮ್, ನಾವು ಮರಳಿ ಇದ್ರಲ್ಲಿ ನಮ್ಮ ಹುಡುಗನ್ ಸೇರ್ಸಿದ್ದೆ. ಅಂದ್ರೆ 4ನೇ ತರಗತಿ ಓದ್ತಾ ಇದ್ದೆ. ಬಟ್ ಏನಪ್ಪ ಈಗ ನಾವು ಅಲ್ಲಿ ಹೋಗಿ ಸ್ಕೂಲ್ ಎಲ್ಲ ಬಂದಾಗಿರೋದ್ರಿಂದ ಬಟ್ ಬುಕ್ಸ್ ಬಂದಿಲ್ಲ. ಮನೇಲಿ ಹೋಗಿ ನಾವು ವಿದ್ಯಾಭ್ಯಾಸ ಕೊಡ್ತಿಲ್ಲ. ಅಂದ್ರೆ ಟಿವಿಲಿ ನಮ್ಗೆ 4ನೇ ತರಗತಿ ಮತ್ತು 7ನೇ ತರಗತಿ 3ನೇ ತರಗತಿ ಇದು ಪಾಠ ನಮ್ಗೆ ಬರ್ತಿದ್ರೆ ನಮ್ಮತ್ತು ಗೊತ್ತಿಲ್ಲ. ಇದು ಯಾವ್ದು ಸ್ಮಾರ್ಟ್ ಫೋನ್ ಅಂದ್ರೆ ಅದು ಎಲ್ಲಿ ಅಂತ ನಮ್ಗೆ ಯಾರು ಗೊತ್ತಿಲ್ಲ. ಈಗ ಸ್ಮಾರ್ಟ್ ಫೋನ್ ಅಂದ್ರೆ ಸ್ಕ್ರೀನ್ ಟಚ್ ತಗೋಬೇಕು, ನಮ್ಗೆ 10,000 ರೂಪಾಯಿ ಬೇಕು. ನಾವು ಕಟ್ಟಡ ಅಂದ್ರೆ ನಾವು ಗಾರೆ ಕೂಲಿ ಕೆಲಸ ಮಾಡೋರು. ನಮ್ಗೆ ಆನ್ಲೈನ್ ಸೌಲಭ್ಯ ನಾವು ವ್ಯವಸ್ಥೆ ಮಾಡ್ಬೋದು. ಆನ್ಲೈನ್ ಕ್ಲಾಸ್ಗಳ ಬಗ್ಗೆನಾ? ಹೌದು ಮೇಡಮ್. ಈ ತರ ಇಲ್ಲ ನಮ್ಮ ಈ ತರ ಹಿಂದೆ ಮಕ್ಕಳಿಗೆ ನಾವು ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್ ಅವರೇ. ಓಕೆ, ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿ ನಾಗೇಂದ್ರಪ್ಪ ಅವ್ರು ಇದಕ್ಕೆ ಆನ್ಸರ್ ಅನ್ನ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಪ್ರಶ್ನೆ ನನ್ಗೊಂದ್ ಸ್ವಲ್ಪ ಮೇಡಮ್ ಏನು ಅಂತ ಕ್ಲಿಯರ್ ಆಗ್ಲಿಲ್ಲ ಅವ್ರು ಹೇಳ್ತಿರೋದು. ಆನ್ಲೈನ್ ಕ್ಲಾಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಯಾವ್ದು ಈಗ ಅವರಿಗೆ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಗಳಿಗೆ ಯಾವ ಕ್ಲಾಸ್ಗಳಿದೆ ಅನ್ನೋದು ಒಂದು, ಆಮೇಲೆ ಆನ್ಲೈನ್ ಕ್ಲಾಸ್ ಸರಿಯಾಗಿ ಸಿಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. 4ನೇ ಕ್ಲಾಸ್ ಇದಾರಂತೆ ಅವರ ಮಗು. ಈಗ ಹೆಚ್ಚು ಕಡಿಮೆ ನಮ್ಗಿರೋದು ಅದೇ 1 to 5th ಮೇಡಮ್. ಅಂದ್ರೆ 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ ತನಕ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯನು ನಮಗೆ ಮಾರ್ಗದರ್ಶನ ಮಾಡಿದೆ. ಆ ಮಕ್ಕಳಿಗೆ ಹೆಚ್ಚು ನಾವು ಆನ್ಲೈನ್ ಕ್ಲಾಸಿಗೆ ಒತ್ತು ಕೊಡ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಆ ವಯಸ್ಸಿನ ಮಕ್ಕಳಿಗೆ ಹೆಚ್ಚು ಈ ಮೊಬೈಲ್ಗಳನ್ನ ಬಳಸೋದು, ಈ ಆನ್ಲೈನ್ ಅನ್ನ ಬಳಸೋದು ಬೇಡ ಅನ್ನೋದೇ ಸಲಹೆ ಇದೆ ಮೇಡಮ್. ಹಂಗಾಗಿ ನಾವು ಆ ಕ್ಲಾಸಿಗೆ ಹೆಚ್ಚು ಇಲ್ಲ. ನಮ್ಗಿರೋದು ಆ ಮಕ್ಕಳಿಗೆ ನಾವು ಹೇಳಿದೀವಿ ಮೂಲ ಸಾಮರ್ಥ್ಯ, ಓದೋದು, ಬರೆಯೋದು, ಮಾತನಾಡೋದು, ಆಲಿಸುವಂತ ಕೌಶಲ್ಯ, ಸರಳ ಗಣಿತದ ಕೌಶಲ್ಯನ ಕಲಿಸ್ಕೊಳ್ಳಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಆ ಪಾಲಕರಿಗೆ ನಮಗೆ ಹೇಳಕ್ಕಿರೋದು ಇಷ್ಟೇ. ಪೋಷಕರ ಜೊತೆಗೆ ತಾವು ಮೂಲ ಕಲಿಕೆ ಇಲ್ಲಿ ಚೇತರಾಮ್ ಸರ್ ಬಹಳ ಚಂದ ಹೇಳಿದ್ರು. ನಮ್ಗೆ ಕಲಿಕೆ ಅಂದ ತಕ್ಷಣ ನಾವು ಬೆಳಗಾಗರ್ದಾಗೆ ಇದೇನು ಎಲ್ಲವನ್ನ ಕಲಿಬೇಕಾಗಿಲ್ಲ. ನನ್ನ ಮಗು ಮೂಲ ಶಿಕ್ಷಣ ಸರಿ ಕಲಿತು ಅಂದ್ರೆ ಮುಂದೆ ಯಾವ ಹಂತದಾಗ ಹೋದ್ರು ಏನು ಕಲಿತದ, ಇದನ್ನ ನಮ್ಮ ಪಾಲಕರು ಮನಗಾಣಬೇಕು. ನನ್ನ ಮಗನಿಗೆ ಇದು ಆನ್ಲೈನ್ ಟ್ಯೂಷನ್ ತಪ್ಪಿತು ಅಂದ್ರೆ ಎಲ್ಲವೂ ತಪ್ಪೋಯ್ತು ಅನ್ನೋದು ಬೇಡ. ನಮ್ಮ ಪಾಲಕರು ಇದನ್ನ ಗಮನಿಸಬೇಕು. ಒಂದಿಷ್ಟು ನಿಮ್ಮ ಮಕ್ಕಳಿಗೆ ಮೂಲ ಶಿಕ್ಷಣವನ್ನ ಕೊಡ್ರಿ. ಈಗ ನಾವು ಈ ವಠಾರ ಶಾಲೆ ಅದು ಬಂದ್ರೆ ಆ ಮೂಲಕ ಕಲಿತೀವಿ. ಹೆಚ್ಚು ಆನ್ಲೈನ್ ಶಿಕ್ಷಣ ಕೊಡಿಸ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಪ್ರಯತ್ನ ಬೇಡ. ಸಣ್ಣ ಮಕ್ಕಳಿಗೆ, ವಯಸ್ಸು ಹೆಚ್ಚಾದಂತ ಮಕ್ಕಳಿಗೆ ಆ ಪ್ರಯತ್ನ ಮಾಡ್ರಿ ಅಂತ ನಾನು ಹೇಳಕ್ ಬಯಸ್ತೀನಿ. ಶ್ರೀಕಾಂತ್ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ಶ್ರೀಕಾಂತ್ ಅವ್ರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ನಾವು ಹಾವೇರಿಯಿಂದ. ಹೇಳಿ ಶ್ರೀಕಾಂತ್ ಅವರೇ. ಮೇಡಮ್, ಇದು ಆನ್ಲೈನ್ ಸಿಸ್ಟಮ್ ಮಾಡಿರೋದಲ್ಲ ಗೌರ್ಮೆಂಟ್ ಈಗ, ಇದು ಒಂಥರ ಒಳ್ಳೆ ವಿಚಾರನ ಮೇಡಮ್. ಈ ಕರೋನಾ ಭಯದಿಂದ ಮಾಡಿದ್ ಒಳ್ಳೇದು. ಆದ್ರೆ ಎಲ್ಲ ಬಡವ್ರ ಮಕ್ಕಳಿಗೆ, ನಮಗೂ 2 ಮಕ್ಳು ಇದಾವೆ ಮೇಡಮ್. ಒಂದು 4ನೇ ಕ್ಲಾಸ್, ಒಬ್ರು 6ನೇ ಕ್ಲಾಸ್. ಇದು ನಮ್ದು ಹಳ್ಳಿ ಮೇಡಮ್, ಹಾವೇರಿ ಜಿಲ್ಲಾ ಹಳ್ಳಿ.
ಇಲ್ಲಿ ಟವರ್ ನೆಟ್ವರ್ಕ್ ಸರಿ ಇರಲ್ಲ, ಆಮೇಲೆ ಕರೆಂಟ್ ಸರಿ ಇರಲ್ಲ ಮೇಡಮ್ ಇಲ್ಲಿ ಹಳ್ಳಿ ಒಳಗೆ. ಇಲ್ಲ ಮತ್ತೆ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಮೇಡಮ್, ಇಲ್ಲಿ ಹೆಂಗ್ ಸಮಸ್ಯೆ? ಓಕೆ, ಶಿಕ್ಷಣದಿಂದ ವಂಚಿತರಾಗ್ತಾರೆ ಅನ್ನುವಂಥದ್ದು. ಚೇತನ್ ರಾಮ್ ಸರ್, ನೀವು ಆಗ್ಲೇ ಅದಕ್ಕೊಂದ್ಸಲ ಆನ್ಸರ್ ಮಾಡಿದ್ರಿ. ಈ ತರ ಪೋಷಕರಿಗೂ ಕೂಡ ಈಗ ಇದಕ್ಕೆ ಟೀಚ್ ಮಾಡ್ಬೇಕಾದಂತಹ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ ಹೇಗೆ ಅಂತ? ಹೌದೌದು, ಅಲ್ಲ ದೊಡ್ಡ ಸಮಸ್ಯೆ. ಶಿಕ್ಷಕರಿಗೂ ಇದ್ರ ಬಗ್ಗೆ ತರಬೇತಿ ಕೊಡಬೇಕಾದ ಅಗತ್ಯ ಇದೆ. ಅವ್ರು ಆನ್ಲೈನ್ಲಿ ಬರ್ಬೋದು, ಅದರಿಂದ ಅವ್ರಿಗೆ ಹೇಗ್ ಮಾಡ್ಬೇಕು ಅನ್ನೋದ್ರ ತರಬೇತಿಯನ್ನ ಕೊಟ್ಟು ಬರೀ ಮಾತಿನ ಮೂಲಕ ಅಲ್ಲದೆ ನಮ್ಮ ಮೊಬೈಲ್, ನಮ್ಮ ಆನ್ಲೈನ್ ನಲ್ಲೂ ಕೂಡ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ನಾವು ಪಾಠವನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಅದು ಪಿಕ್ಚರ್ ರೂಪ ಇರ್ಬೋದು, ವಿಡಿಯೋ ರೂಪ ಇರ್ಬೋದು, ಅನಿಮೇಷನ್ ರೂಪ ಇರ್ಬೋದು, ಅಥವಾ ಪ್ರಶ್ನೆ, ನಮ್ಮ ಮಕ್ಕಳಿಗೆ ಈಗ ಟಿವಿ ಅಥವಾ ಒಂದ್ ಕಡೆ ಟಿವಿ ಇರೋದಿಲ್ಲ, ಅಥವಾ ಕರೆಂಟ್ ಇರೋದಿಲ್ಲ, ಅಥವಾ ಕರೆಕ್ಟ್ ಆಗಿ ನೆಟ್ವರ್ಕ್ ಇರೋದಿಲ್ಲ ಅಂತ ಹೇಳಿ, ಹಾಗಾಗಿ ನಮ್ಮ ಮಕ್ಕಳು ವಂಚಿತರಾಗ್ತಾರೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಪ್ರಶ್ನೆ ಅಂತ ಹೇಳಿ ಅದಕ್ಕೆ ಆನ್ಸರ್ ಪಡ್ಕೊಳ್ತೀನಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಶರಣು ಅಂತ ಹೇಳಿ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಶರಣು ಅವ್ರು ಏನ್ ಹೇಳಕ್ ಬಯಸ್ತೀರಾ? ನಮಸ್ಕಾರ ಮೇಡಮ್. ಹೇಳಿ ಶರಣು ಅವರೇ. ಏನಿಲ್ಲ ಮೇಡಮ್, ಈಗ ನಾವು ಹುಡುಗರು ಮೊಬೈಲ್ ಅಂತ ಆನ್ಲೈನ್ ಅಂತ ಹೇಳ್ತಾರೆ ಮೇಡಮ್, ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾರೆ. ಮೊಬೈಲ್ ಅಂತ ಎಫೆಕ್ಟ್ ಆಗಲ್ಲ ಮೇಡಮ್. ಸಣ್ಣ ಹುಡುಗರು ಅಂದ್ರೆ ಈಗ ಒಂದು 5-6ನೇ ಸ್ಕೂಲ್ ಹುಡುಗರು ಮೇಡಮ್, ಬರೀ ಈಗ ಮೊಬೈಲ್ ಕೊಡ್ತೀವಿ ಮೇಡಮ್. ಈಗ ನಾವು ಇದ್ದೀವಿ ಕೊಡ್ತೀವಿ, ಇಲ್ಲದ ಮೇಡಮ್ ಬಹಳ ಪ್ರಶ್ನೆ ಬಹಳ ಇದಾಗ್ತದೆ ಮೇಡಮ್. ಹುಡುಗರು ಮೊಬೈಲ್ ಅಂತ ಎಫೆಕ್ಟ್ ಆಗಲ್ಲ ಮೇಡಮ್. ಎಫೆಕ್ಟ್ ಆಗಲ್ವಾ ಅನ್ನುವಂಥದ್ದು ಅಲ್ವಾ? ಹೌದು ಮೇಡಮ್. ಸಣ್ಣ ಹುಡುಗರು ಈಗ ನಾವು ಮನೆಗೂ ತಂದೆ ತಾಯಿ ಒಬ್ರು ಹೇಳಿರ್ತಾರ ಅದೇ ವಿಷಯ ನೋಡ್ತಾರ ಅಂತ ಏನ್ ಗ್ಯಾರಂಟಿ ಮೇಡಮ್ ನಮಗೂ? ಈ ಚಿಕ್ಕ ಮಕ್ಕಳಿಗೆ ಈಗ ನಾಗೇಂದ್ರಪ್ಪ ಅವ್ರು ಹೇಳಿದಾಗೆ ಚಿಕ್ಕ ಮಕ್ಕಳಿಗೆ ನೀವು ಆಲ್ರೆಡಿ ಈಗ 5ನೇ ಕ್ಲಾಸ್ ಅವರಿಗೆ ಅಷ್ಟೊಂದು ಎಜುಕೇಶನ್ ಕೊಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ರು. ಪೋಷಕರಿಗೆ ನೋಡ್ಬೇಕಾಗತ್ತೆ ಅಂತ ಹೇಳಿ. ಸೊ ನಿಮ್ಮ ಜೊತೆ ಮಕ್ಕಳ ಜೊತೆ ಇದ್ದುಕೊಂಡು ನೀವು ಕಡ್ಡಾಯವಾಗಿ ಫೀಸ್ ಕಟ್ಟೇಬೇಕಂತ ಹೇಳ್ತಾರೆ ಮೇಡಮ್. ಪ್ರೈವೇಟ್ ಸ್ಕೂಲ್ ಇಲ್ಲಿ ಸೇಡಂ ತಾಲೂಕು ಮೇಡಮ್, ಪ್ರೈವೇಟ್ ಸ್ಕೂಲ್ ಅದ ಫೀಸ್ ಕಟ್ಟೇಬೇಕು, ನೀವು ಕಡ್ಡಾಯವಾಗಿ ಕಟ್ಟಲ ನಡೆಯಲ್ಲ ಅಂತ ಹೇಳ್ತಾರೆ ಮೇಡಮ್. ಅದ್ರ ಬಗ್ಗೆ ಸಾಕಷ್ಟು ಬಾರಿ ನಾವು ಅಭಿಯಾನವನ್ನು ಕೂಡ ಮಾಡಿದೀವಿ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ತೀನಿ ನಾನು ನಮ್ಮ ಅತಿಥಿಗಳಿಂದ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕಾಗಿ. ಒಂದ್ ಕಡೆ ಈಗಾಗಲೇ ಆನ್ಲೈನ್ ಸಮಸ್ಯೆಗಳು ಏನೇನು ಆಗ್ತಾ ಇದೆ, ನೆಟ್ವರ್ಕ್ ಸಮಸ್ಯೆ ಆಗಿರಬಹುದು, ಅಥವಾ ಪವರ್ ಸಮಸ್ಯೆ ಆಗಿರ್ಬೋದು, ಅಥವಾ ಮಕ್ಕಳ ಜೊತೆನೆ ಇರಬೇಕು, ಮಕ್ಕಳ ಮೇಲೆ ಇದು ಪರಿಣಾಮ ಬೀರೋದಿಲ್ವಾ ಇಡೀ ದಿನ ಮಕ್ಕಳ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ, ಇವೆಲ್ಲದಕ್ಕೂ ಕೂಡ ಉತ್ತರವನ್ನ ನಾನು ಅತಿಥಿಗಳಿಂದ ಪಡ್ಕೊಳ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಯಾವ ರೀತಿಯಾಗಿ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ, ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಚೇತನ್ ರಾಮ್ ಸರ್, ಈಗ ಕಾಲರ್ಸ್ ಕೇಳಿದಂತಹ ಪ್ರಶ್ನೆಗೆ ಜೊತೆಗೆ ನನ್ನ ಪ್ರಶ್ನೆ, SDMC ಅವರನ್ನ ಒಟ್ಟುಗೂಡಿಸಿಕೊಂಡು ಕೂಡ ಕ್ಲಾಸ್ ಗಳನ್ನ ಮಾಡೋದಕ್ಕೆ ಚಾನ್ಸಸ್ ಇದೆಯಾ, ಸಾಧ್ಯತೆಗಳಿದೆಯಾ, ಅದ್ರ ಬಗ್ಗೆ ಹೇಗೆ? ಅಲ್ಲ, ಇದೇನಾಗಿದೆ, ನಾವು ಪಂಚಾಯಿತಿ ವ್ಯವಸ್ಥೆಯನ್ನ ತಂದಿದ್ದೇ ಈ ಕಾರಣಕ್ಕೆ, ಕೊನೆಯ ವ್ಯಕ್ತಿಗೂ ಕೂಡ ಎಲ್ಲ ಸವಲತ್ತುಗಳು ತಲುಪಬೇಕು ಅಂತಲೇ ನಾವು ಭಾರತ ದೇಶದಲ್ಲಿ ಪಂಚಾಯಿತಿ ವ್ಯವಸ್ಥೆ ತಂದ್ವಿ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಇವೆಲ್ಲ ತಂದಿದ್ದು. ಗ್ರಾಮಗಳಲ್ಲಿರುವ ಕೊನೆಯ ವ್ಯಕ್ತಿಗೂ ಸರ್ಕಾರದ ಎಲ್ಲ ಸೌಲಭ್ಯಗಳು ತಲುಪಬೇಕು ಅಂತ. ಈಗ ಜ್ಞಾನದ ಶಿಕ್ಷಣದ ವಿಷಯ ಬಂದಿರುವಾಗ ನಾವು ಬೇರೆ ಬೇರೆ ಮಾರ್ಗಗಳನ್ನ ಈಗಾಗಲೇ ನಾವು ಇವತ್ತು ನಿಮ್ ಜೊತೆ ಮಾತಾಡುವಾಗ ಮಾನ್ಯ ನಾಗೇಂದ್ರಪ್ಪನವರು ನಾನು ಇಬ್ರು ಸೇರಿ 5 ಹೊಸ ವಿಚಾರಗಳನ್ನ ಹೇಳಿದೀವಿ. ಒಂದು ವಠಾರದ ಯೋಜನೆಯನ್ನ ಮಾಡ್ತಾ ಇದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ಲಿ. ಎರಡನೇದು ನಾನು ಮೊಬೈಲ್ ಲರ್ನಿಂಗ್ ಸೆಂಟರ್ಸ್ ಬಗ್ಗೆ ಹೇಳಿದೆ, ವ್ಯಾನ್ಗಳ ಬಗ್ಗೆ, ಅದನ್ನ ಯೋಚನೆ ಮಾಡಬಹುದು. ಮೂರನೇದು ಪುಸ್ತಕಗಳನ್ನ ಕೊಟ್ಟು ದೊಡ್ಡ ಮಕ್ಕಳು ಅವರೇ ಓದ್ಕೊಳ್ಳುವಂತದನ್ನ ಮಾಡಬಹುದು. ನಾಲ್ಕನೇದು ಆ ಊರಿನಲ್ಲಿ ಆ ಹಳ್ಳಿಲಿ ಇರ್ತಕ್ಕಂತಹ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡುವಂತಹ ದೊಡ್ಡ ಕೆಲಸವನ್ನು ಶುರು ಮಾಡೋದಕ್ಕೆ ಆಗುತ್ತೆ. ಇದೇ ದೇಶ ಸೇವೆ. ಆಮೇಲೆ ಆ ಹಳ್ಳಿಯಲ್ಲಿ ಇರ್ತಕ್ಕಂತಹ ಟಿವಿ ಇರ್ತಕ್ಕಂಥವ್ರು ಬಡ ಮಕ್ಕಳನ್ನ ಕರ್ಕೊಂಡ್ಬಂದು ಅವರ ಮನೆಯಲ್ಲಿ ಒಬ್ರೋ ಇಬ್ರು ಒಂದೊಂದು ಮನೆಯವರು ಎಷ್ಟು ಜನ 70% ಜನದಲ್ಲಿ ಹಳ್ಳಿಲೂ ಟಿವಿ ಇರುತ್ತೆ. ಇಲ್ದೇ ಇದ್ದವ್ರು ಕಮ್ಮಿ. ಆ ಇಲ್ದೇ ಇದ್ದವ್ರನ್ನ ಕರ್ಕೊಂಡ್ಬಂದು ಅವ್ರ ಮನೆಗೆ ಟಿವಿ ತೋರಿಸುವಂತಹ ದೊಡ್ಡ ಕೆಲಸ. ಎಲ್ಲವನ್ನ ಕೂಡ ಬಳಸಿಕೊಂಡ್ರೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸೇ ಬೇಕು ಅಂತ ಇಲ್ಲ, ಶಿಕ್ಷಣದಿಂದ ವಂಚಿತರಾಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಾಗೇಂದ್ರಪ್ಪ ಅವರೇ, ಈಗ ವಠಾರ ಪ್ಲಸ್ ಟಿವಿಗಳಲ್ಲಿ ಬರ್ತಾ ಇರುವಂತದ್ದು ಎರಡಕ್ಕೂ ಕೂಡ ಒಂದೇ ರೀತಿಯಾದ ಶಿಕ್ಷಣ ಇದೆಯಾ, ಬೇರೆ ಬೇರೆ ಇದೆಯಾ, ಹೇಗೆ ಫೈನಲಿ ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ? ಒಂದ್ ವರ್ಡ್ ಅಂತಂದ್ರೆ ಎರಡಕ್ಕೂ ಒಂದೇ ರೀತಿ ಶಿಕ್ಷಣ ಇದೆ ಮೇಡಮ್. ಆದ್ರೆ ನಾನು ಈಗ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ಈಗ ಕಾಂಪಿಟೆನ್ಸಿಯನ್ನ ಅಂದ್ರೆ ಮಕ್ಕಳಿಗೆ ಕಲಿಕಾ ಸಾಮರ್ಥ್ಯವನ್ನ ಕಲಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಪಠ್ಯ ವಿಷಯವನ್ನ ಬೋಧಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ತಾವು ಕಲಿಕಾ ವಿಷಯ ಬಿಡಿಸಿ. ಒಂದು ಮಾತು ಮೇಡಮ್, ನಂದು ರಿಕ್ವೆಸ್ಟ್, ಈ ಬಡವರು ಒಳ್ಳೆ ಶಾಲೆಯಲ್ಲಿ ಕಲಿಸ್ಬೇಕು ಅನ್ನೋ ಕನಸು ಕಾಣೋರ್ದಾಗ ಎರಡು ತಪ್ಪಿಲ್ಲ. ಒಳ್ಳೆ ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಆ ಕನಸನ್ನ ನನಸು ಮಾಡ್ಕೊಳಕ ಈ ಪ್ರತಿಷ್ಠಿತ ಶಾಲೆಗಳಂತೇನು ಈ ಬರೇ ತೋರಿಕೆಯ ಶಾಲೆಗಳು ಅಲ್ಲಿ ಅಡ್ಮಿಷನ್ ಕೊಡಿಸೋದ್ರಿಂದ ಒಳ್ಳೆ ಶಿಕ್ಷಣ ಸಿಗ್ತದೆ ಅಂತ ಏನ್ ಭರವಸೆ? ನಮ್ಮ ಸರ್ಕಾರಿ ಶಾಲೆಯಲ್ಲೂ ಒಳ್ಳೆ ಶಿಕ್ಷಣ ಕೊಡುವ ಎಲ್ಲಾ ಸಾಮರ್ಥ್ಯನೂ
ನಮ್ಮ ಶಿಕ್ಷಕರಿಗಿದೆ, ಇಲಾಖೆಗಿದೆ. ಹಂಗಾಗಿ ತಾವು ಕಷ್ಟಪಡ್ತಿರೋದು ಯಾಕಂತಂದ್ರೆ ಅಂತ ಬ್ರ್ಯಾಂಡ್ ಇರುವಂತ ಶಾಲೆಗಳಿಗೆ ಅಡ್ಮಿಷನ್ ಬಯಸಿ ಅಲ್ಲಿ ಹೋದ್ಮೇಲೆ ಅವರು ಹಣ ಈಗ ಇರುವಂತಹ ಸಮಸ್ಯೆಗಳಿಗೆ ಏನೇನಿದೆ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ, ಅವೆಲ್ಲಕ್ಕೂ ಕೂಡ ಪರಿಹಾರ ಕೊಡುವಂತಹ ಪ್ರಯತ್ನಗಳು ಆಗ್ಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಸಾಕಷ್ಟು ವ್ಯಾಲ್ಯೂಬಲ್ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಿಕಿತ್ಸೆ ಸಿಗದೆ ನರಳಿ ಯುವತಿ ಪ್ರಾಣ ಬಿಟ್ಟಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಅಮಾನವೀಯ ಘಟನೆ ಒಂದು ನಡೆದಿದ್ದು, ವಿಶೇಷ ಚೇತನ ಯುವತಿ ನಫಿಯಾ ಸಾವನ್ನಪ್ಪಿದ್ದಾರೆ. ಖಾಸಗಿ ಆಸ್ಪತ್ರೆಗಳು ದಾಖಲಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ವು. ಕೋವಿಡ್ ಟೆಸ್ಟ್ ಮಾಡಿಸದೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿವೆ ಆಸ್ಪತ್ರೆಗಳು. ಚಿಕಿತ್ಸೆಗಾಗಿ 3 ಗಂಟೆ ಎಲ್ಲ ಕಡೆ ಅಲೆದಾಡಿದ್ದಾರೆ ಪೋಷಕರು. ಈಗ ಆಕೆ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಸಿಗದೆ ನರಳಿ ಸಾವನ್ನಪ್ಪಿದ್ದು ವಿಶೇಷ ಚೇತನ ಯುವತಿ ನಫಿಯಾ ಈಗ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಕೊರೋನಾದಿಂದ ಸಾವನ್ನಪ್ಪಿದ್ದಾಳೆ ಅಂತ ತಿಳಿಸಿದ್ದಾರೆ ಈಗ ಆಸ್ಪತ್ರೆಯ ಸಿಬ್ಬಂದಿ. ಚಿಕಿತ್ಸೆಗೆ ಅಂತ ಹೇಳಿ ಎಲ್ಲ ಹಾಸ್ಪಿಟಲ್ಗಳು ಕೂಡ ಅಲೆದಾಡಿಸಿದ್ದಾರೆ. ಆದ್ರೆ ಆ ನಂತರ ಇವರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಅಂತ ಆಸ್ಪತ್ರೆಯ ಸಿಬ್ಬಂದಿ ಹೇಳಿದ್ದಾರೆ. ಪೋಷಕರಿಗೆ ಮೃತದೇಹ ಕೊಟ್ಟಿಲ್ಲ ಆಸ್ಪತ್ರೆಯ ಸಿಬ್ಬಂದಿ. ಕೊನೆ ಕ್ಷಣದಲ್ಲಿ ಮಗಳ ಮುಖವನ್ನು ಕೂಡ ನೋಡದೆ ಹೆತ್ತಮ್ಮ ಕಣ್ಣೀರಿಟ್ಟಿದ್ದಾರೆ. ಮೃತ ಯುವತಿಗೆ ಕೊರೋನಾ ಸೋಂಕು ತಗುಲಿರಲಿಲ್ಲ. ಮೃತ ಬಾಲಕಿಯ ಕೊರೋನಾ ರಿಪೋರ್ಟ್ ನೆಗೆಟಿವ್ ಬಂದಿದೆ. ನಿನ್ನೆ ಮೃತ ಬಾಲಕಿಯ ವರದಿಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಆಸ್ಪತ್ರೆಗಳು ಯಾವ ರೀತಿಯಾಗಿ ಹೇಗೆ ಇಂತಹ ಸನ್ನಿವೇಶದಲ್ಲೂ ಕೂಡ ತಮ್ಮ ಜವಾಬ್ದಾರಿಯನ್ನ ಮರೀತಾ ಇವೆ ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿ ಆಗ್ತಾ ಇದೆ. ಮೃತ ಯುವತಿಗೆ ನೆಗೆಟಿವ್ ಬಂದಿದೆ, ಆದ್ರೆ ಆಸ್ಪತ್ರೆಯವರು ಮಾತ್ರ ಇಲ್ಲ ಪಾಸಿಟಿವ್ ಬಂದಿದೆ, ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಶವವನ್ನು ಕೂಡ ಕೊಟ್ಟಿಲ್ಲ. ಹೆತ್ತಮ್ಮ ಕಣ್ಣೀರು ಹಾಕಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ಆಸ್ಪತ್ರೆಗೆ ದಾಖಲಿಸಿಕೊಳ್ಳೋದಕ್ಕೆ ಖಾಸಗಿ ಆಸ್ಪತ್ರೆಯವರು ನಿರಾಕರಿಸಿದ್ರು. ಈಗ ಆಕೆ ಸಾವನ್ನಪ್ಪಿದ್ದಾರೆ. ನನ್ನ ಮಗಳಿಂದು ರಿಪೋರ್ಟ್ ನೆಗೆಟಿವ್ ಬಂದಿದೆ. ನಾವು ಮೊದಲು ಜೋಳದಾಲಿಗೆ ಕರ್ಕೊಂಡು ಹೋದ್ವಿ. ಅವಳಿಗೆ ಬೆಳಿಗ್ಗೆ ಸ್ವಲ್ಪ ಗಂಟ್ಲಲ್ಲಿ ಗುರು ಅಂತ ಬರ್ತಾ ಇತ್ತು ಅಂತ ನಾವು ಜೋಳದಾಲಿಗೆ ಹೋದ್ರೆ ಅಲ್ಲಿ ಆಕ್ಸಿಜನ್ ಎಲ್ಲ ಕೊಟ್ಟರು. ಅವಳಿಗೆ ವೆಂಟಿಲೇಟರಲ್ಲಿ ಇಡಬೇಕು, ನೀವು KRSಗೆ ಹೋಗಿ ಅಂದರು. ನಮ್ಮ ಅಣ್ಣಂದಿರು ಎಲ್ಲ ಕರ್ಕೊಂಡೋಗಿ KRSಗೆ ಹೋದರೆ ಅಲ್ಲಿ ತಗೊಳ್ಳಲ್ಲ, ಕೋವಿಡ್ ಟೆಸ್ಟ್ ಆಗಬೇಕು ಅಂದರು. ಅಲ್ಲಿಂದ ಮಧುವನ್ ಲೇಔಟಿಗೆ ಹೋದರೆ ಅವರು ಇಲ್ಲ 11:30ಗೆ ಅಂದರು. ಮತ್ತೆ ಚೇತನ ನರ್ಸಿಂಗ್ ಹೋಮ್ ಹತ್ರ ಬಂದರೆ ಅಲ್ಲೂ ತಗೊಂಡಿಲ್ಲ. ಮತ್ತೆ ವಾಪಸ್ ನಾನು ನಮ್ಮ ಅಣ್ಣಂದಿರಿಗಂದೆ ಅಷ್ಟೊಂದು ಕಷ್ಟ ಬೇಡ, ಮತ್ತೆ ಜೋಳದಲ್ಲಿ ಹೇಳೋಣ, ಯಾಕಂದರೆ ನನ್ನ ತಾಯಿ ಹೇಗಾದರೂ ಉಳಿತಾಳೆ ಅಂತ ನಮಗೆ ಇದು. ಅಲ್ಲೋದ್ರೆ ಇಲ್ಲ ಆಗಲ್ಲ, ಇಲ್ಲ ನೀವು ಸೀದಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡೋಗಿ. ಅಲ್ಲಿ ವೀಲ್ ಚೇರಿಂದ ಬರೀ ಬೆಡ್ ಮೇಲೆ ಹಾಕಿದ್ವು ಸರ್. ಹಾಕಿದ್ದು ಕಣ್ಣು ಬಿಟ್ಬಿಟ್ಲು, ಮುಚ್ಬಿಟ್ಲು ಅವಳು ಕಣ್ಣು. 3 ಗಂಟೆಗೆ ಓಡಾಡಿಸಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿದ್ದೀವಿ. ಆಮೇಲೆ ನಮಗೆ ಆಚೆ ಕಳಿಸ್ಬಿಟ್ರು ಆದ ತಕ್ಷಣ. ಆಮೇಲೆ ಅವ್ರಿಗೆ ಮುಟ್ಲೂ ಇಲ್ಲ, ಬಂದ ಹತ್ರನೇ ಬಂದಿಲ್ಲ. ಅವ್ರು ಹೇಗೆ ಡಿಕ್ಲೇರ್ ಮಾಡ್ತಾರೆ ಪಾಸಿಟಿವ್ ಅಂತ. ಆಮೇಲೆ 7 ಡೇಸ್ ಆದಮೇಲೆ ನೆಗೆಟಿವ್ ಬಂದಿದೆ ಅಂತ ರಿಪೋರ್ಟ್ ಕೊಡ್ತಾರಲ್ಲ, ನಮಗೆ ನೋಡೋಕ್ಕೂ ಬೀಳಲಿಲ್ಲ ಅವರು. ನಾನು ಹೇಗೆ ಸಾಕಿದ್ದೀನಿ ನನಗೆ ಗೊತ್ತು. ನನ್ನ ಮಗಳಿಗೆ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಅವರೇ ಸೀದಾ ಅಲ್ಲಿ ಮಶಾಣಕ್ಕೆ ತಗೊಂಡು ಹೋಗ್ಬಿಟ್ರು. ನಮ್ಮ ಅಣ್ಣನೂ ತುಂಬ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವ್ರಿಗೆ ಒಳಗಡೆ ಬಿಟ್ರು. ಎಷ್ಟು ಅಂದರು, ಬಿಡಿ ಅಂದರು, ನೋಡೋಕ್ಕೂ ಬೀಳಲಿಲ್ಲ. ನಾನು ಹೇಗೆ ಸಾಕಿದ್ದೀನಿ ನನಗೆ ಗೊತ್ತು ಸರ್. ನನ್ನ ಮಗಳಿಂದು ಚಿಕಿತ್ಸೆಗಾಗಿ 3 ಗಂಟೆ ಅಲೆದಾಡಿದ್ದಾರೆ ಕುಟುಂಬ. ಇಲ್ಲ ಎಲ್ಲೂ ಕೂಡ ಆಗೋದಿಲ್ಲ, ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು, ಆನಂತರ ಚಿಕಿತ್ಸೆ ಅಂತ ಹೇಳಿ ಅಂತೂ ಇಂತೂ ಈ ಒಂದು ಚಿಕಿತ್ಸೆಯನ್ನ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಅಲ್ಲೂ ಕೂಡ ಮುಟ್ಟದೆ ನೆಗೆಟಿವ್ ರಿಪೋರ್ಟ್ ಇದ್ರು ಕೂಡ ಪಾಸಿಟಿವ್ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮೃತ ಬಾಲಕಿಯ ಮಾವನಾಗಿರುವಂತಹ ಹಮೀದ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಹಮೀದ್ ಅವರೇ, ಆಕ್ಚುಲಿ ಅವತ್ತು ಏನಾಯ್ತು, ರಿಪೋರ್ಟ್ ಯಾವಾಗ ಬಂತು, ಆಮೇಲೆ ನೆಗೆಟಿವ್ ಅನ್ನೋದು? ಸರ್ ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಹಮೀದ್ ಅವರು. ಮೇಡಮ್, ನನ್ನ ತಂಗಿ ಮಗಳು ಅವಳು 21 ವರ್ಷ, ಸ್ವಲ್ಪ ಬಿಕಾಮ್ ಅಲ್ಲಿ ಓದ್ತಾ ಇದ್ಲು. ಅವಳು ಅಬ್ನಾರ್ಮಲ್ ಹುಡುಗಿ, ಅಂದ್ರೆ ಡೌನ್ ಸಿಂಡ್ರೋಮ್ ಇತ್ತು ಅವಳಿಗೆ. 2 ದಿವಸ ಜ್ವರ ಇತ್ತು. 3ನೇ ದಿವಸ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಜೋಳದಾಲ್ ನರ್ಸಿಂಗ್ ಹೋಮ್ ಅಂತ ಹೇಳಿ, ಅಲ್ಲಿ ಸ್ವಲ್ಪ ಸಿವಿಯರ್ ಆಗ್ತಾ ಇದೆ, ನೀವು ICU ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆಮೇಲೆ ಅವರೇ ಹೇಳಿದ್ರು KRS ಅಲ್ಲಿ ICU ಇದೆ, ಅಲ್ಲಿ ಹೋಗಿ ಅಂದ್ರು. ಅಲ್ಲಿ ಹೋದ್ರೆ ಇಲ್ಲ, ವಿತೌಟ್ ಕೋವಿಡ್ ಟೆಸ್ಟ್ ನಾವು ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಕೋವಿಡ್ ಟೆಸ್ಟ್ ಮಾಡ್ತಾರಲ್ಲ, ಅಲ್ಲಿ ಹೋದ್ವಿ. ಅಲ್ಲಿ ನಾವು 9:30 ಹೋಗಿದ್ದು 11:30 ಬನ್ನಿ ಅಂತ ಹೇಳಿದ್ರು. ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ಚೇತನ ನರ್ಸಿಂಗ್ ಹೋಗಿ ಬಂದ್ವಿ ಸರ್ ಮೇಡಮ್. ಅಲ್ಲಿ ತಗೊಂಡಿಲ್ಲ.
ಮತ್ತೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಲಾಸ್ಟ್ ಮತ್ತೆ ಜೋಳದಾಲ್ ನರಸಿಂಹ ಕರ್ಕೊಂಡ್ ಬಂದ್ವಿ. ಓಕೆ. ಇಲ್ಲ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂದ್ರು. ಓಕೆ. ಗೌರ್ಮೆಂಟ್ ಹಾಸ್ಪಿಟಲ್ ನಾವು ವೀಲ್ ಚೇರ್ ಇಂದ ಬೆಡ್ ಅಲ್ಲಿ ಹಾಕಿದ್ದು ಡೆತ್ ಆಯ್ತು. ಆಮೇಲೆ ಡಾಕ್ಟರ್ ಬಂದು ನೀವು ಎಲ್ಲ ಹೊರಗಡೆ ಹೋಗ್ಬಿಡಿ ಅಂತ ಹೇಳಿದ್ರು. ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಇಲ್ಲ ಪಾಸಿಟಿವ್ ಕೇಸ್ ಆ ಟೈಮಲ್ಲೇ ಹೇಳಿದ್ರು ಪಾಸಿಟಿವ್ ಅಂತ ಹೇಳಿ ಅಲ್ವಾ? ಹೌದು ಹೌದು ಹೌದು. ಓಕೆ. ಹಾಗೆ ಸಂಪರ್ಕದಲ್ಲಿ ಹಮೀದ್ ಅವರೇ, ಈಗ ಅಲ್ಲಿನ ಜಿಲ್ಲಾ ಸರ್ಜನ್ ಆಗಿರುವಂತಹ ಮೋಹನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಅವರೀಗ ಒಂದ್ ರೀತಿಯಲ್ಲಿ ಇಡೀ ಓಕೆ ಅವರ ಸಂಪರ್ಕ ಕಟ್ ಆಗಿದೆ, ಅವ್ರ ಕಾಲ್ ಕಟ್ ಮಾಡಿದ್ದಾರೆ. ಹಮೀದ್ ಅವ್ರೆ, ನೀವು ಹೇಳ್ತಾ ಇದ್ರಿ ಈಗ 3 ಗಂಟೆ ಅಲೆದಾಡಿದ್ರಿ ಬೇರೆ 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 ಹಾಸ್ಪಿಟಲ್ ಅಂತ ಹೇಳಿ. ಹೇಗೆ ಪಾಸಿಟಿವ್ ಅಂತ ಯಾವ ಗವರ್ಮೆಂಟ್ ಹಾಸ್ಪಿಟಲ್ ಅವರು ಹೇಳಿದ್ದ? ಹೌದು, ಗವರ್ಮೆಂಟ್ ಹಾಸ್ಪಿಟಲ್ ಯಾರು ಡ್ಯೂಟಿ ಡಾಕ್ಟರ್ ಇದ್ರು ಅವರೇ ಡಿಕ್ಲೇರ್ ಮಾಡಿದ್ದು. ಓಕೆ. ಮತ್ತೆ ಆಂಟಿಜೆನ್ ಟೆಸ್ಟ್ ಮಾಡಿಸಿದ್ರಾ? ಏನ್ ಮೇಡಮ್? ಆಂಟಿಜೆನ್ ಟೆಸ್ಟ್ ಮಾಡಿಸಿದ್ರಾ? ಅವ್ರು ಏನ್ ಮಾಡಿದ್ರು ಗೊತ್ತಾಗಿಲ್ಲ ಮೇಡಮ್, ನಮ್ಗೆ ಏನು ಹೇಳಲೇ ಇಲ್ಲ, ಹತ್ರ ಸೇರ್ಸಿಲ್ಲ ನಮಗೆ. ಆಮೇಲೆ ಬಾಡಿ ಮಾರ್ಚೂರಿಗೆ ಶಿಫ್ಟ್ ಮಾಡ್ಬಿಟ್ರು ಅವರು ವಿತೌಟ್ ಇನ್ಫಾರ್ಮಿಂಗ್ ಅಸ್. ಆಮೇಲೆ ಹೊತ್ತಾದ್ಮೇಲೆ ಗೊತ್ತಾಯ್ತು ಬಾಡಿ ಅಲ್ಲಿದೆ ಅಂತ ಹೇಳಿ. ಆಮೇಲೆ ಬಾಡಿ ಇಲ್ಲ, ನೀವು ಕೈ ಕೊಡಲ್ಲ, ನಾವು ಅಲ್ಲಿ ಹೊಸದಾಗಿ ಬರಿಯಲ್ ಗ್ರೌಂಡ್ ಇದೆ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ, ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಲಾಸ್ಟ್ ಸರ್ಮನಿ ಮಾಡಕ್ಕೆ ನಮ್ ಕೈಲಿ ಯಾವ ಇರಲಿಲ್ಲ. ಆಮೇಲೆ ವಾಲಂಟಿಯರ್ಸ್ ಹುಡುಕಿ ಅವ್ರಿಗೆ ನಾವು PPE ಕಿಟ್ ಎಲ್ಲ ಕೊಡಿಸಿ ಸಂಪರ್ಕದಲ್ಲಿ ನಮ್ ಜೊತೆ ಈಗ ಅಲ್ಲಿನ ಜಿಲ್ಲಾ ಸರ್ಜನ್ ಆಗಿರುವಂತಹ ಡಾಕ್ಟರ್ ಮೋಹನ್ ಅವರು ನಮ್ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಬೇರೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಕೊನೆಗೆ ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಬಂದ್ರು ಕೂಡ ಅಲ್ಲಿ ಓಕೆ ಅವರು ಕಾಲ್ ಕಟ್ ಮಾಡ್ತಾನೆ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆಯನ್ನ ಕೊಡಬೇಕು, ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಫೋನ್ ಸಂಪರ್ಕವನ್ನ ಕಟ್ ಮಾಡ್ತಾ ಇದ್ದಾರೆ. ಹಮೀದ್ ಅವರೇ, ಆ ನಂತರ ನೆಗೆಟಿವ್ ಯಾವಾಗ ರಿಪೋರ್ಟ್ ಬಂದಿದ್ದು? 3-4 ಡೇಸ್ ಅವರು ಡೈಲಿ ಪ್ರೆಸ್ ಬುಲೆಟಿನ್ ರಿಲೀಸ್ ಮಾಡ್ತಾರಲ್ಲ, ನಾನು ಫಾಲೋನು ಮಾಡ್ತಾ ಇದ್ದೆ, ಇದೆಯಾ ಮಗು ಹೆಸರು ನೋಡೋಣ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ. ಆಮೇಲೆ ನಿನ್ನೆ ಸಾಯಂಕಾಲ ಅಲ್ಲಿ ಲ್ಯಾಬ್ ಇದೆ, ಗೌರ್ಮೆಂಟ್ ಲ್ಯಾಬ್, ಅವ್ರು ಹೇಳಿ ಇಲ್ಲ ಕೊಡ್ತೀವಿ ತಡೀರಿ ಅಂತ ಹೇಳಿದ್ರು. ಆಮೇಲೆ ರಿಪೋರ್ಟ್ ನೋಡಿದ್ರೆ ನೆಗೆಟಿವ್ ಅಂತ ಬಂದಿದೆ ಮೇಡಮ್. ಓಕೆ, ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ಗೆ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ನೀವು ಅದನ್ನ ನಂತರ ಕೇಳುವಂತಹ ಪ್ರಯತ್ನವನ್ನು ಏನಾದ್ರು ಮಾಡಿದ್ರ ಹಮೀದ್ ಅವರೇ? ಸೊ ಕೇಳುವಂತಹ ಪ್ರಯತ್ನ ಮಾಡಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಜಿಲ್ಲಾ ಸರ್ಜನ್ ಮೋಹನ್ ಅವರಿಗೆ ಕರೆ ಮಾಡಿದ್ವಿ ಇದರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಿ ಅಂತ ಹೇಳಿ, ಆದ್ರೆ ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಸಿಚುವೇಶನ್ ನಿರ್ಮಾಣ ಮಾಡ್ತಿದ್ದಾರೆ ಅಂದ್ರೆ, ಖಾಸಗಿ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಇಲ್ಲ ಕೋವಿಡ್ ಟೆಸ್ಟ್ ಮಾಡಬೇಕು ಅನ್ನೋಂಥದ್ದು, ಆ ನಂತರ ಕರ್ಕೊಂಡು ಬಂದ ನಂತರ ಇಲ್ಲ ಪಾಸಿಟಿವ್ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಯಾರು ಕೂಡ ಹಾಸ್ಪಿಟಲ್ ಹೋಗೋದಕ್ಕೆ ಭಯ ಪಡಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಮಾಡ್ತಾ ಇದೆ ಈ ಆಸ್ಪತ್ರೆಯ ಸಿಚುವೇಶನ್ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮ.